ಕಲಬುರಗಿ ವತಿಯಿಂದ ಇಂದು ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವ ಸಮಾರಂಭ ಹಾಗೂ ರಾಷ್ಟ್ರೀಯ ಯುವ ದಿನವನ್ನು ಹಮ್ಮಿಕೊಳ್ಳಲಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ಮೊದಲಿಗೆ ಸಮಾರಂಭದಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಸಮಾರಂಭದ ಹಾಗೂ ರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಮಾನ್ಯ ಕುಲಪತಿಗಳಾದ ಹಾಗೂ ಖ್ಯಾತ ಕೃಷಿ ಕೀಟ ಶಾಸ್ತ್ರಜ್ಞರಾದಂತಹ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡಿಕೇರಿ ಸರ್ ಅವರಿಗೆ ಈ ಸಮಾರಂಭಕ್ಕೆ ಆಹ್ವಾನಿಸಿದಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಸಮಾರಂಭದ ವೇದಿಕೆ ಮೇಲಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಆರ್ಥಿಕ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಈ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್ ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಆರ್ಥಿಕ ಸ್ವಾಗತವನ್ನ ಕೋರ್ತೇನೆ. ಜೊತೆಗೆ ಈ ಸಮಾರಂಭದ ಅನುಪಸ್ಥಿತಿಯಲ್ಲಿಯೂ ಕೂಡ ಶ್ರೀಮತಿ ರೇಷ್ಮಾ ಕೌಲ್, ಮಾನ್ಯ ಸಿಂಡಿಕೇಟ್ ಸದಸ್ಯರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಇವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಆರ್ಥಿಕ ಸ್ವಾಗತವನ್ನ ಕೋರ್ತೇನೆ. ಜೊತೆಗೆ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಮಾನ್ಯ ವಿದ್ಯಾ ವಿಷಯ ಪರಿಷತ್ ಸದಸ್ಯರು ಹಾಗೂ ಖ್ಯಾತ ಲೆಕ್ಕ ಹಾಗೂ ವ್ಯವಹಾರ ಅಧ್ಯಯನ ತಜ್ಞರು ಆದಂತಹ ಪ್ರೊಫೆಸರ್ ರಾಜನಾಳ್ಕರ್ ಲಕ್ಷ್ಮಣ್ ಸರ್ ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಆರ್ಥಿಕ ಸ್ವಾಗತವನ್ನ ಕೋರ್ತೇನೆ.
ಅದೇ ರೀತಿ ಈಗ ತಾನೇ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತ ಕುಲಸಚಿವರು ಮೌಲ್ಯಮಾಪನ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಹಾಗೂ ದೈಹಿಕ ಶಿಕ್ಷಣ ತಜ್ಞರಾದಂತಹ ಪ್ರೊಫೆಸರ್ NG ಕಣ್ಣೂರ್ ಸರ್ ಅವರು ಕೂಡ ಈ ಸಮಾರಂಭಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾರೆ. ಜೊತೆಗೆ ಈ ಸಮಾರಂಭಕ್ಕೆ ಆಗಮಿಸಿ ಶೋಭೆಯನ್ನ ತಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಮತಿ ಜಯಾಂಬಿಕಾ ಮೇಡಮ್, ಗೌರವಾನ್ವಿತ ವಿತ್ತಾಧಿಕಾರಿಗಳು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ, ಇವ್ರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಈ ಸಮಾರಂಭಕ್ಕೆ ಕೋರ್ತೇನೆ. ಅದೇ ರೀತಿ ಈ ಸಮಾರಂಭದ ಸಂಚಾಲಕರಾಗಿರುವಂತಹ ಡಾಕ್ಟರ್ ಚಂದ್ರಕಾಂತ್ ಬಿ ಬಿರಾದಾರ್, ಕಾರ್ಯಕ್ರಮದ ಸಂಚಾಲಕರು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ, ಇವ್ರಿಗೂ ಕೂಡ ನನ್ನ ವೈಯಕ್ತಿಕ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಇಲ್ಲಿ ನೆರೆದಿರುವ ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕರುಗಳಿಗೆ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ, ಜೊತೆಗೆ ಅತಿಥಿ ಉಪನ್ಯಾಸಕರಿಗೆ, ಸಂಶೋಧನಾ ಮತ್ತೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ, ಮತ್ತೆ ಎಲ್ಲ ಆಹ್ವಾನಿತರಿಗೆ, ಪತ್ರಿಕೋದ್ಯಮ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ನನ್ನ ಈ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.
ಪ್ರಾಸ್ತಾವಿಕ ನುಡಿಗಳು ಜಯಂತ್ಯೋತ್ಸವದ ಸಂಚಾಲಕರಾದ ಡಾಕ್ಟರ್ ಚಂದ್ರಕಾಂತ್ ಬಿರಾದರ್ ಸರ್ ಅವರಿಂದ. ಭಾರತದ ಮಿಂಚು, ಭಾರತದ ಗರ್ಜನೆ, ಸುಮ ಗರ್ಜನೆ, ಇಡೀ ವಿಶ್ವಕ್ಕೆ ಒಂದು ಭಾರತದ ಸಿದ್ಧಾಂತಗಳನ್ನು ದರ್ಶಿಸಿದ ಮಹಾನ್ ಸಿಂಹ ಅಂತ ನಾವು ಕರಿತೀವಿ. ವಿವೇಕಾನಂದರು
ಬದುಕಿದ 39 ವರ್ಷ 5 ತಿಂಗಳು 24 ದಿವಸದಲ್ಲಿ 4.5 ವರ್ಷ ಅವರು ವಿದೇಶದಲ್ಲೇ ಇರ್ತಾರೆ. ಅವರು ವಿದೇಶದಲ್ಲಿ ಹೋದಾಗ ಅವ್ರನ್ನ ಜನ ಬಿಡಲ್ಲ, ಇಲ್ಲೇ ಇರಿ ಸರ್, ನಮ್ಮ ದೇಶದಲ್ಲೇ ಇರಿ, ನಿಮ್ಗೆ ಎಲ್ಲಾ ಸ್ಥಾನಗಳನ್ನು ಕೊಡ್ತೀವಿ, ಎಲ್ಲಾ ವೈಭವಗಳನ್ನ ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿದಂತ ಮಕ್ಕಳು ಅನೇಕ ಸಮಸ್ಯೆಯೊಳಗಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಹೀಗಾಗಿ ಈ ಯಾವ ವೈಭವಗಳು ನನಗೆ ಬೇಡ ಅಂತ ತಿರಸ್ಕರಿಸಿ ಬಂದಾಗ ಅವರು ಕನ್ಯಾಕುಮಾರಿಯ ಬಂಡೆಯಲ್ಲಿ ಸಮುದ್ರವನ್ನ ಈಜಿ ಆ ನೀರನ್ನ ಈಜಿ 3 ದಿವಸ ಹಗಲು ರಾತ್ರಿ ಕುತ್ಕೊಂಡು ಭಾರತದ ಬಗ್ಗೆ ಚಿಂತನೆಯನ್ನು ಮಾಡಿದ ಮಹಾನ್ ಮಿಂಚು ಅಂತ ಕರಿತೀವಿ. ಅವರು ಅನೇಕ ಸಿದ್ಧಾಂತಗಳನ್ನ ನಾವು ವಿದೇಶದಲ್ಲಿದ್ದಾಗ ಕೇಳ್ತಾರೆ, ಇಲ್ಲ ಇಷ್ಟೆಲ್ಲ ಹೇಳಿದ್ರೆ ಸ್ವಾಮೀಜಿ, ನಿಮ್ ಭಾರತದ ವೈಶಿಷ್ಟ್ಯತೆಯ ಸಂಸ್ಕೃತಿಯ ವೈಶಿಷ್ಟ್ಯತೆ ಏನಿದೆ ಒಂದು ಶಬ್ದದಲ್ಲಿ ಹೇಳಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಭಾರತ ದೇಶದಲ್ಲಿ ನಿಮ್ಮ ದೇಶದಲ್ಲಿ ಇರುವ ವ್ಯತ್ಯಾಸ, ಸಂಸ್ಕೃತಿ ವ್ಯತ್ಯಾಸ ಅಂತಂದ್ರೆ, ನಿಮ್ಮ ದೇಶದಲ್ಲಿ ನಿಮ್ಮ ತಾಯಿಯಂದ್ರನ್ನ ಬಿಟ್ಟು ಉಳಿದವರನ್ನ ಹೆಣ್ಮಕ್ಳನ್ನ ಭೋಗದ ವಸ್ತುಗಳನ್ನಾಗಿ ಒಂದು ಹೆಂಡತಿಯ ಭಾವದಲ್ಲಿ ನೀವು ಬೇರೆಯವರೆಲ್ಲ ನೋಡ್ತೀರಿ. ಆದ್ರೆ ನಮ್ಮ ಭಾರತ ಮಾತೆಯ ಮಕ್ಕಳು ಹಾಗೆ ನೋಡೋದಿಲ್ಲ. ತನ್ನ ಹೆಂಡತಿಯನ್ನ ಬಿಟ್ರೆ ಯಾರೇ ಪರಸ್ತ್ರೀಯರನ್ನ ತಾಯಿ, ತಂಗಿ, ಸೋದರ ಮನೋಭಾವದಲ್ಲಿ ನೋಡ್ತಾರಲ್ಲ, ಅದು ನನ್ನ ಭಾರತದ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ಈ ಶಕ್ತಿ, ಈ ಸಂಸ್ಕೃತಿಯನ್ನ ವಿದೇಶದಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಹೀಗಾಗಿ ಅವ್ರು ಇನ್ನೊಂದು ಹೇಳ್ತಾರೆ, ಅತ್ಯಂತ ಪಾಪ ಯಾವುದು ಅಂತ ಕೇಳ್ತಾರೆ ವಿವೇಕಾನಂದರಿಗೆ. ಪಾಪದ ಅತ್ಯಂತ ಬಲಿಷ್ಠವಾದ ಪಾಪ ಯಾವುದು ಈ ಭೂಮಿ ಮೇಲೆ ಅಂತ ಹೇಳಿದಾಗ ಹೇಳ್ತಾರೆ, ಯಾವುದು ಪಾಪ ಅಂತಂದ ಒಂದೇ ವರ್ಡಲ್ಲಿ ಹೇಳ್ತಾರೆ, ಹೆಣ್ಣನ್ನ ಕಾಮದ ದೃಷ್ಟಿಯಿಂದ ಬಳಸಿಕೊಳ್ಳುವುದು, ನೋಡುವುದು ಅತ್ಯಂತ ಪಾಪ ಅಂತ ಹೇಳ್ತಾರೆ ಭೂಮಿ ಮೇಲೆ. ಅಷ್ಟು ಕಟುವಾಗಿ ಅವರಲ್ಲಿ ಆ ಶಕ್ತಿ ಸಂಚಲನವನ್ನ ವಿದೇಶಕ್ಕೆ ಕೊಟ್ಟಂತಹ ಸಂಸ್ಕೃತಿ ಅಂತ ಹೇಳ್ತಾರೆ. ಧರ್ಮ ಅಂದ್ರೆ ಏನು ಅಂತ ಹೇಳ್ತಾರೆ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಬೇರೆ ಏನು ಅಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡೋದೇ ಧರ್ಮ ಅಂತ ಹೇಳ್ತಾರೆ. ಇನ್ನೊಬ್ರು ಒಳ್ಳೆಯದನ್ನು ಮಾಡೋದು ಧರ್ಮ ಅಂತ ಹೇಳ್ತಾರೆ. ಧರ್ಮ ಎಂದರೆ ಒಳಗಿರುವ ಆಂತರಿಕವಾಗಿ ಅಡಗಿರುವ ಶಕ್ತಿಯನ್ನು ಹೊರಗೆಳೆಯುವುದೇ ಧರ್ಮ ಅಂತ ಹೇಳ್ತಾರೆ. ಪ್ರಾಣಿಯ ಮೃಗದಲ್ಲಿರುವಂತಹ ಮನುಷ್ಯನನ್ನ ದೈವತ್ವದ ಕಡೆಗೆ ಕರ್ಕೊಂಡು ಹೋಗುವುದೇ ಧರ್ಮ ಅಂತ ಹೇಳ್ತಾರೆ. ಅನೇಕ ಸಿದ್ಧಾಂತಗಳು ಅವರು ಮನುಕುಲಕ್ಕೆ ನೀಡಿದವರು. ಮನುಷ್ಯನ ಮಲಗಿನ ಅವರು ಸನ್ಯಾಸಿ ಗೀತೆಯಲ್ಲಿ ಹೇಳ್ತಾರೆ, ಜನರನ್ನ ಸೂಕ್ತ ಶಕ್ತಿಯನ್ನು ಬಡಿದೆಬ್ಬಿಸಬೇಕು, ಸೂಕ್ತ ಶಕ್ತಿಯನ್ನು ಎಬ್ಬಿಸಿದಾಗ ಮಾತ್ರ ಮನುಷ್ಯ ಸಮಾಜಕ್ಕೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾವೆಲ್ಲ ಓದಿ ಇಷ್ಟೆಲ್ಲ ಈಜೆಂಟ್ ಇದ್ದೀವಿ, ಆದ್ರೆ ಅದು ಹೃದಯದಿಂದ ಅರಳಲಿಲ್ಲ ಅಂದ್ರೆ ಅದು ಆ ಜ್ಞಾನದ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಬುದ್ಧಿವಂತರಾಗ್ತಾ ಇದ್ದೀವಿ, ಆದ್ರೆ ಹೃದಯ ಅರಳ್ತಾ ಇಲ್ಲ ಅಂತ. ಎಲ್ಲಿವರೆಗೂ ಹೃದಯ ಅರಳುವುದಿಲ್ವೋ ಅಲ್ಲಿವರೆಗೂ ಕರುಣೆ ಅನ್ನೋದು ಬರೋದಿಲ್ಲ, ಸೇವಾ ಮನೋಭಾವ ಬರೋದಿಲ್ಲ. ಆಮೇಲೆ ಒಂದು ಕಾಯಕವನ್ನ ಸೇವಾ ಮನೋಭಾವದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರ ಬುದ್ಧಿಗಳನ್ನು ಬೆಳೆಸ್ತಾ ಇದ್ದೀವಿ, ಆದ್ರೆ ನಮ್ಮ ಹೃದಯ ಅರಳುವುದರಲ್ಲಿ ಎಲ್ಲೋ ತಪ್ತಾ ಇದೀವೇನೋ ಅಂತ ಅನ್ಸುತ್ತೆ. ಅವರು ಹೇಳ್ತಾರೆ, ಮನುಷ್ಯನಾಗಿ ಬದುಕಬೇಕಾದ್ರೆ ಹೇಗೆ ಹೃದಯ ಅರಳಬೇಕು, ಆ ಅರಳಲಿಕ್ಕೆ ಏನೆಲ್ಲ ಜ್ಞಾನ ಸಹಾಯ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ದೇವರ ಗುಡಿಗೆ ಎದಕ್ಕೆ ಹೋಗ್ತೀವಿ ನಾವು ಅಂತಂದ್ರೆ, ಯಾರ ಮನಸ್ಸು ಮತ್ತು ದೇಹವನ್ನು ಶುದ್ಧ ಮಾಡ್ಲಿಕ್ಕೆ ನಾವು ದೇವರ ಗುಡಿಗೆ ಹೋಗ್ತೀವಿ. ಆದ್ರೆ ದೇವರ ಗುಡಿಗೆ ಹೋದರೂ ಇವೆರಡು ಶುದ್ಧ ಆಗದೇ ಇದ್ದರೆ ದೇವರ ಗುಡಿಗೆ ಹೋದರೂ ವ್ಯರ್ಥ ಅಂತ ಹೇಳ್ತಾರೆ. ಇವೆರಡು ಶುದ್ಧವಾದರೆ ನಿಮ್ಮ ದೇವರೇ ನಿಮ್ಮ ಹತ್ರ ಬರ್ತಾನೆ ಅನ್ನೋದು ವಿವೇಕಾನಂದ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಭಾರತ ಸಮಾಜ ನಮ್ಮ ಬಾಲ್ಯದ ತೊಟ್ಟಿಲು, ತಾರುಣ್ಯದ ನಂದನವನ, ವೃದ್ಧಾಪ್ಯದ ವಾರಣಾಸಿ, ಅಂತಹ ಶ್ರೇಷ್ಠ ಭಾರತವನ್ನ ಅವರು ವಿದೇಶಗಳಲ್ಲಿ ತತ್ವ ಸಿದ್ಧಾಂತವನ್ನ ಹೇಳಿ ಹೋಗ್ತಾರೆ. ಸ್ವಾಮಿ ವಿವೇಕಾನಂದರು ಅನೇಕ ಕಷ್ಟಗಳನ್ನ ಅನುಭವಿಸ್ತಾರೆ. ಕೆಲವು ಸರಿ ಉಪವಾಸ ಬೀಳ್ತಾರೆ, ಊಟ ಸಿಗಲ್ಲ, ಆಮೇಲೆ ನಿದ್ದೆ 3 ತಾಸು 2 ತಾಸು ಮಲ್ಕೊಳ್ತಾರೆ. ವಿದೇಶಕ್ಕೆ ಹೋದಾಗ ಅವರಿಗೆ ಸಮ್ಮೇಳನದಲ್ಲಿ ಭಾಗವಹಿಸಿದ ಒಂದು ಪ್ರಮಾಣ ಪತ್ರ ಇರೋದಿಲ್ಲ. ಅಂತ ಸ್ಥಿತಿಯಲ್ಲಿ ಅವರು ಹೋಗಿದ್ದು ಸಮ್ಮೇಳನಕ್ಕೆ ಹೋದ್ರೆ 3 ತಿಂಗಳ ಮುಂದೆ ಇರುತ್ತೆ ಸಮ್ಮೇಳನ, 3 ತಿಂಗಳು ಮೊದಲೇ ಹೋಗಿರ್ತಾರೆ, ಕಿಸದಲ್ಲಿ ದುಡ್ಡು ಕೂಡ ಇರಲ್ಲ. ಅಂತ ಸ್ಥಿತಿಯಲ್ಲಿ ಅವರು ಅನೇಕ ಸ್ಥಿತಿಗಳಲ್ಲಿ ಬೇರೆ ಬೇರೆ ಬಿಡುಗಡೆ ಹುಡುಕೋ, ಅನೇಕ ರೈಲ್ವೆ ಸ್ಟೇಷನ್ ಅಲ್ಲೂ ಮಲ್ಕೊಂಡು ಒಬ್ಬ ಮಹಿಳೆಯ ಸಹಾಯದಿಂದ ಅವರ ಮನೆ ಕರ್ಕೊಂಡು ಹೋಗಿ ಅವರ ಉಪನ್ಯಾಸ ಮನೆ ಕೇಳಿದ ಮೇಲೆ ಅವಾಗ ಅನಿಸುತ್ತೆ ಒಬ್ಬ ಸನ್ಯಾಸಿ ಭಾರತದಿಂದ ಬಂದಾನೆ ಅಂತ ಹೇಳಿ ಎಲ್ಲರನ್ನ ಕರೆಸಿ ಕೇಳ್ತಾಳೆ. ಅವಾಗ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಬಂದು ಅವ್ರನ್ನ ಪರಿಚಯ ಮಾಡ್ತಾರೆ. ಅವಾಗ ಹೇಳ್ತಾರೆ, ಇವರನ್ನ ಸಮ್ಮೇಳನದ ಪರಿಚಯ ಪತ್ರ ನೀಡಬೇಕಾಗಿದೆ ಅಂತ ಹೇಳಿದಾಗ ಅವ್ರು ಬರೀತಾರೆ ವಿದೇಶದವರು, ಒಬ್ಬ ಸೂರ್ಯನ ಶಾಖದ ಸ್ಪರ್ಶವನ್ನ ಕೇಳುವುದು ಒಂದೇ, ಅನುಭವಿಸುವುದು ಒಂದೇ, ವಿವೇಕಾನಂದರ ಪರಿಚಯ ಕೇಳುವುದು ಒಂದೇ. ಹೀಗಾಗಿ ನೀವೆಲ್ಲರ ಅಮೆರಿಕ ದೇಶದ ಪ್ರಾಧ್ಯಾಪಕರನ್ನು ಒಂದು ತಕ್ಕಡಿಯಲ್ಲಿ ಹಾಕಿದರೆ, ವಿವೇಕಾನಂದರನ್ನು ಒಂದು ತಕ್ಕಡಿಯಲ್ಲಿ ಹಾಕಿದರೆ ವಿವೇಕಾನಂದರ ಭಾರವೇ ಹೆಚ್ಚಾಗ್ತದೆ ಅನ್ನೋದನ್ನ ವಿದೇಶಿಯರು ವಿವೇಕಾನಂದರ ಬೆಳೆದ ರೀತಿಯನ್ನು ನೋಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ವೈಭೋಗದಲ್ಲಿ ಇತ್ತು ಅಂತ ಹೇಳ್ತಾರೆ. ಹಿಂದೂ ಧರ್ಮದ ಅನೇಕ ಭಿನ್ನತೆಗಳನ್ನು ಜಾಡಿಸಿದ್ದಾರೆ. ನಮ್ಮ ದೇಶದ ಜಾತೀಯತೆಯ ಒಂದು ದೊಡ್ಡ ಶಾಪ ಅಂತ ಹೇಳ್ತಾರೆ. ಆ ಶಾಪ ಎಲ್ಲಿವರೆಗೂ ಹೋಗೋದಿಲ್ವೋ ನಮ್ಮ ದೇಶ ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯ ಇಲ್ಲದ ಅವಾಗ ಹೇಳ್ತಾರೆ ಅವರು.
ಹೀಗಾಗಿ ನಾವೆಲ್ಲ ಎಷ್ಟೆಲ್ಲ ಬುದ್ಧಿವಂತರಾಗ್ತಾ ಇದ್ದೀವಿ. ಬಸವಣ್ಣ ಹೇಳಿದ, ಬುದ್ಧ ಹೇಳಿದ, ಅಂಬೇಡ್ಕರ್ ಹೇಳಿದ್ರು, ವಿವೇಕಾನಂದ ಹೇಳಿದ್ರು. ಎಲ್ಲೋ ಒಂದ್ ಕಡೆ ನೋಡಿದಾಗ ವಿಶ್ವವಿದ್ಯಾಲಯಗಳಲ್ಲಿ ಜಾತೀಯತೆಯನ್ನು ತುಳುಕಾಡ್ತಾ ಇದೆಯೇನೋ, ಎಲ್ಲಿ ಜ್ಞಾನಗಂಗೆಯಲ್ಲೇ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವಂತ ಕೇಂದ್ರಗಳು ಇವತ್ತು ಜಾತೀಯತೆಯಲ್ಲಿ ಹೊರಳಾಡ್ತೇವೆ ಅಂತ ಹೇಳಿ ಒಂದೊಂದ್ ಕಡೆ ಒಂದು ಭಯ ಅನಿಸುತ್ತೆ. ಇದು ಹೋದಾಗ ಮಾತ್ರ ನಮ್ಮ ದೇಶ ಎತ್ತರ ಬೆಳೆಯಲಿಕ್ಕೆ ಸಾಧ್ಯ. ನಾವೆಲ್ಲ ಪ್ರಯತ್ನ ಪಡಬೇಕಾಗುತ್ತೆ. ಯಾರು ನಾವೆಲ್ಲ ಬುದ್ಧಿವಂತರಿದ್ದೀವಿ, ಹಳ್ಳಿಗಳಿಗೆ ಹೋಗ್ಬೇಕು, ಜನರಿಗೆ ತಿಳಿಸಬೇಕು. ಇದು ಖಡ್ಗದಿಂದ ಬಗೆಹರಿಯಲಿಕ್ಕೆ ಸಾಧ್ಯನೇ ಇಲ್ಲ. ಜಾತೀಯತೆ ಹೋಗ್ಬೇಕಾದ್ರೆ ಒಬ್ಬರಿಗೊಬ್ಬರು ಖಡ್ಗ ಇಟ್ಕೊಂಡು ಘರ್ಷಣೆ ಮಾಡಿ ದ್ವೇಷ ಸಾಧಿಸೋದ್ರಿಂದ ಇದು ಜಾತೀಯತೆ ಹೋಗೋದಿಲ್ಲ. ಹೃದಯದ ಅಂತಃಕರಣಗಳನ್ನ ಅರಳಿಸ್ಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ನೋಡಪ್ಪ, ನಾವೆಲ್ಲ ಮನುಷ್ಯರಿದ್ದೀವಿ, ಪ್ರೇಮದಿಂದ ಇರ್ಬೇಕಾಗ್ತದೆ. ಭೂಮಿ ಮೇಲೆ ಬಂದು ಒಂದೇ ಸಾರಿ ನಾವು ಈ ಪ್ರೇಮದಿಂದ ಇರ್ಬೇಕಾಗ್ತದೆ, ಸೌಹಾರ್ದತೆಯಿಂದ ಇರ್ಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳಿದ್ದು ಸಾರ್ವತ್ರಿಕ ಪ್ರೇಮ ಇರಬೇಕು ಅಂತ ಹೇಳ್ತಾರೆ. ಎಲ್ಲರನ್ನ ಪ್ರೀತಿಸುವ ಮನೋಭಾವ ಇದ್ದಾಗ ಮಾತ್ರ ಈ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂತಹ ವ್ಯಕ್ತಿತ್ವವನ್ನ ಸ್ವಾಮಿ ವಿವೇಕಾನಂದ ಕೊಟ್ಟು ಹೋದ್ರು. ಮೊದಲನೇ ಹೇಳ್ತಾರೆ, ರವೀಂದ್ರ ಟ್ಯಾಗೋರ್ ಅವರು ಹೇಳ್ತಾರೆ. ಅವ್ರ ಹತ್ರ ಒಬ್ರು ಬರ್ತಾರೆ, ಸರ್ ನಾನು ಭಾರತವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಏನ್ ಮಾಡಬೇಕು ಅಂತ ಹೇಳ್ತಾರೆ. ರವೀಂದ್ರಜಿ ಅವರು ಹೇಳ್ತಾರೆ, ಭಾರತವನ್ನು ಸುತ್ತಿ ಸಮಯ ಹಾಳು ಮಾಡಿಕೊಳ್ಳಬೇಡ, ಹೊತ್ತಿಕೊಂಡು ಸ್ವಾಮಿ ವಿವೇಕಾನಂದ ಚರಿತ್ರೆಯನ್ನು ಓದು, ನಿನಗೆ ಭಾರತದ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಸ್ವಾಮಿ ರವೀಂದ್ರನಾಥ್ ಟ್ಯಾಗೋರ್ ಅವರು. ಅರವಿಂದ್ ಘೋಷ್ ಹೇಳ್ತಾರೆ, ವಿವೇಕಾನಂದರು ಸಿಂಹ, ಸಿಡಿಲು. ಅವರು ಕಾರ್ಯಶೀಲತೆ, ಅವರ ಚಲನಾಶೀಲತೆ, ಇಡೀ ಭಾರತ ದೇಶವನ್ನ ಮುನ್ನಡೆಸುವ ಶಬ್ದ ಸಂಗ್ರಹ, ಅವರ ವಾಕ್ಯಗಳು ಇಡೀ ಭಾರತವನ್ನು ಎತ್ತರ ಕರ್ಕೊಂಡು ಹೋಗ್ತದೆ ಅಂತ ಅರವಿಂದ್ ಘೋಷ್ ಅವರು ಹೇಳ್ತಾರೆ. ಕುವೆಂಪು ಅವರು ಹೇಳ್ತಾರೆ ಅವ್ರ ಬಗ್ಗೆ, ಅವರು ಅಮೃತದ ಮಡು, ಅಲ್ಲಿ ಮಿದ್ದೆದ್ದರೆ ಪುನೀತರಾಗುತ್ತೇವೆ, ಜ್ಯೋತಿಯ ಕರಿ ಹೊಕ್ಕಿದರೆ ಪ್ರಬುದ್ಧರಾಗುತ್ತೇವೆ ಅಂತ ಹೇಳಿ ಕುವೆಂಪು ಅವರು ಹೇಳ್ತಾರೆ. ಗಾಂಧಿ ಹೇಳ್ತಾರೆ, ನಾನು ಸ್ವಾಮಿ ವಿವೇಕಾನಂದರ ಗ್ರಂಥಗಳನ್ನ ಓದಿದಕ್ಕೋಸ್ಕರ ಭಾರತ ಮಾತೆಯ ಹೆಮ್ಮೆ, ಗೌರವ 100 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಗಾಂಧಿ ಹೇಳ್ತಾರೆ, ನಾನು ಸ್ವಾಮಿ ವಿವೇಕಾನಂದ ಗ್ರಂಥ ಓದಿದ ಮೇಲೆ ನನಗೆ ದೇಶಾಭಿಮಾನ 1000 ಪಟ್ಟು ಹೆಚ್ಚಾಗಿದ್ದ ಕಾರಣ ಸ್ವಾಮಿ ವಿವೇಕಾನಂದ ಗ್ರಂಥ ಅದು. ಗಾಂಧೀಜಿಯವರು ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಹೇಳ್ತಾರೆ ಅವ್ರ ಬಗ್ಗೆ, ಅವರು ನಮ್ಮ ಪರಂಪರೆ ಬಗ್ಗೆ, ಮಾನವನ ಶಕ್ತಿ ಮತ್ತು ಅವನ ಇರುವಂತಹ ದೈವತ್ವವನ್ನ ಕೆರಳಿಸಿ ಎಬ್ಬಿಸಿ ಮುನ್ನುಡ್ಲಿಕ್ಕೆ ಕಾರಣರು ಸ್ವಾಮಿ ವಿವೇಕಾನಂದರು ಅಂತ ಹೇಳಿ ಯಾರು ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಅನೇಕ ಮಹಾನ್ ವ್ಯಕ್ತಿಗಳು, ಗಾಂಧಿ ಹಿಡ್ಕೊಂಡು ಎಲ್ಲ ಮಹಾನ್ ವ್ಯಕ್ತಿಗಳು ಸ್ವಾಮಿ ವಿವೇಕಾನಂದರ ಗ್ರಂಥಗಳ ಮುಖಾಂತರ ಜನರಿಗೆ ಅನೇಕ ಜ್ಞಾನೋದಯ ಆಗಿದೆ ಅಂತ ಅವರೇ ತಮ್ಮ ಗ್ರಂಥಗಳಲ್ಲಿ ಹೇಳ್ಕೊಳ್ತಾರೆ. ಅವ್ರು ಕೆಲವೊಂದು ನುಡಿಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಕೆಲವೊಂದು ಅವ್ರು ಹೇಳ್ತಾರೆ, ಸಾಧನೆ ಎನ್ನುವುದು ಮಹಾ ಕಾರ್ಯವು ಮಹಾ ಬಲಿದಾನದ ಮುಖಾಂತರವೇ ಆಗುತ್ತದೆ ಅಂತ ಹೇಳ್ತಾರೆ. ನಾವು ಬಲಿದಾನ ಕಾಯಕ ಪ್ರಜ್ಞೆ ಇಲ್ಲದೆ ಇದ್ರೆ ನಾವು ದೇಶ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕಾಯಕದ ಬಗ್ಗೆ ಅಷ್ಟು ಮಹತ್ವವನ್ನೇ ಕೊಡ್ತಾರೆ ಅವರು. ಮಹಾ ಕಾರ್ಯವು ಮಹಾ ಬಲಿದಾನದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಆದರ್ಶ ಕೂಡಿದ ವ್ಯಕ್ತಿ 1,000 ತಪ್ಪುಗಳನ್ನ ಮಾಡಿದರೆ, ಆದರ್ಶವಿಲ್ಲದ ವ್ಯಕ್ತಿ 50,000 ತಪ್ಪುಗಳನ್ನ ಮಾಡುತ್ತಾನೆ. ಆದ್ರೆ ನಾವು ಆದರ್ಶವನ್ನು ಇಟ್ಕೊಂಡು ಸದಾ ಮುನ್ನುಗ್ಗಬೇಕು ಅಂತ ಹೇಳ್ತಾರೆ. ಪುರುಷ ಸಿಂಹರಾಗಿ ಬಂಡೆಯಂತೆ ಸ್ಥಿರವಾಗಿರಿ ಅಂತ ಹೇಳ್ತಾರೆ. ಯಾರು ತನ್ನ ಹೃದಯದ ನೆತ್ತರದಿಂದ ಇತರರಿಗೆ ದಾರಿಯನ್ನು ನಿರ್ಮಿಸುತ್ತಾರೋ ಅವರೇ ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳ್ತಾರೆ. ಕಷ್ಟದಿಂದ ಪಾರಾಗುವ ದಾರಿಯನ್ನು ತೋರಿಸುವವನೇ ಮಾನವ ಕೋಟಿಗೆ ಸ್ನೇಹಿತ. ಅಂದ್ರೆ ಯಾರು? ಕಷ್ಟದಲ್ಲಿರುವ ದಾರಿ ತೋರಿಸುವನೇ ಸ್ನೇಹಿತ ಅಂತ ಹೇಳ್ತಾರೆ. ಪ್ರಪಂಚ ಎಂಬುದು ಒಂದು ಗರಡೆ ಮನೆ. ಈ ಪ್ರಪಂಚ ಎಂಬುದು ಈ ಗರಡೆ ಮನೆ. ನಾವು ಈ ಭೂಮಿಗೆ ಬಂದಿದ್ದಕ್ಕೆ ಅಳಲಿಕ್ಕೆ ಭಯಪಡಲಿಕ್ಕೆ ಅಲ್ಲ. ಈ ಪ್ರಪಂಚ ಎಂಬ ಗರಡಿ ಮನೆಯಲ್ಲಿ ಬಲಿಷ್ಠಲಾಗಲಿಕ್ಕೆ ಈ ಭೂಮಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಮನುಷ್ಯ ತನ್ನ ಶಕ್ತಿ ಎಂದರೆ ಮನಸ್ಸಿನ ಉತ್ತಮ ಆಲೋಚನೆಗಳು ಅಂತ ಹೇಳ್ತಾರೆ. ಮನುಷ್ಯನಿಗೆ ಅತ್ಯಂತ ಬಲಿಷ್ಠವಾದ ಶಕ್ತಿ ಅಂತಂದ್ರೆ ಅವನ ಆಲೋಚನೆ. ನಾವೆಲ್ಲ ಬಂಗಾರ, ಬೆಳ್ಳಿ, ಒಡವೆ, ವಸ್ತ್ರ, ಆಸ್ತಿ ಅಂತ ಹೇಳ್ಬೋದು, ಹಾಗಲ್ಲ. ಮನುಷ್ಯನ ಆಲೋಚನೆಗಳೇ ಮನುಷ್ಯನಿಗೆ ದೊಡ್ಡ ಶಕ್ತಿ. ಅದಕ್ಕಾಗಿ ಆಲೋಚನೆಯಿಂದ ನಾವು ಬದುಕ್ತಿರ್ತೀವಿ. ಆಲೋಚನೆಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ನಮ್ಮ ಭಾವನೆಗಳನ್ನ, ನಮ್ಮ ಮನೋಸ್ಥಿತಿಗಳನ್ನ ಎತ್ತರಕ್ಕೆ ಹೋದಾಗ ಮಾತ್ರ, ನಮ್ಮ ವಿಚಾರಗಳು ಬೆಳೀತಾ ಹೋದಾಗ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾ, ಅವರು ಸ್ವಾಮಿ ವಿವೇಕಾನಂದರು ಅನೇಕ ಕಷ್ಟ, ನಷ್ಟ, ನೋವು, ಅಪಮಾನಗಳನ್ನ ಸಹಿಸಿಕೊಂಡ್ರು ಕೂಡ ಒಂದು ಸಿಂಹ ಸಿಡಿಲಂತೆ ಹಾಗೆ ಎದ್ದು ಬಂದ್ರು. ಒಬ್ಬ ಸಾಧಕ ನಡೆಯುವಾಗ ಬೆಕ್ಕು ಅಡ್ಡ ಬಂದರೆ ಚಿಂತೆ ಇಲ್ಲ. ಹೆಚ್ಚು ಜನ ಅಡ್ಡ ಕೆಡುವರು ಮನುಷ್ಯರೇ ಬರುತ್ತಾರೆ. ನಾವು ಬೆಕ್ಕು ಬಂದ ಆಡಬಹುದು ಅಂತ ಹೇಳಿ ನಿಂದಿರ್ತೀವಿ. ಅದು ನಮಗೆ ಸೋಲಿಗೆ ಕಾರಣ ಅಲ್ಲ. ಮನುಷ್ಯರೇ ಕಾಲು ಇಳುವ ಶಕ್ತಿ ಬರುತ್ತೆ, ಆದರೆ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಇರಲಿ ಅಂತ ಹೇಳಿ
ಯುವಕರಿಗೆ ಹುರಿದುಂಬಿಸುವಂತ ವಿಚಾರಗಳನ್ನ ಹೇಳ್ತಾರೆ. ಒಬ್ಬ ಅಣ್ಣಾ ಹಜಾರೆ ಅವರು ಸೈನಿಕರು ಇರ್ತಾರೆ, ಸಾಯ್ಬೇಕಂತ ರೈಲ್ವೆ ಸ್ಟೇಷನ್ ಹೋಗಿರ್ತಾರೆ. ಒಂದು 5 ನಿಮಿಷ ಲೇಟ್ ಆಗಿದ್ದಕ್ಕೋಸ್ಕರ ಒಂದು ಸಣ್ಣ ಗ್ರಂಥ ಅವರಲ್ಲಿ ಮೋಟಿವೇಶನ್ ಮಾಡಿ ಸಾವನ್ನ ಸಾಯಬಾರದು ಅದಕ್ಕೆ ಬಂದಿದ್ದನ್ನು ಪ್ರಜ್ಞೆಯನ್ನು ಬಳಸಿಕೊಂಡು ಇವತ್ತು ಅಣ್ಣಾ ಹಜಾರೆ ಅನೇಕ ಗ್ರಾಮಗಳಲ್ಲಿ ಸುಧಾರಣೆಗಳಾದವು. ಒಬ್ಬ ಸಣ್ಣ ಪುಸ್ತಕ. ಅವರು ಹೇಳ್ತಾರೆ, ಯಾರು ಸ್ವಾಮಿ ವಿವೇಕಾನಂದ ಪುಸ್ತಕಗಳನ್ನು ಓದ್ತಾರೋ ಅವರು ಎಂದೂ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಪುಸ್ತಕ ಯಾರು ಯುವಕರು ಓದ್ತಾರೋ ಎಂದು ಆಲೋಚನೆ ಬರೋದಿಲ್ಲ, ನಾನು ಸಾಯಬೇಕು ಅಂತ ಆಲೋಚನೆಗಳೇ ಬರೋದಿಲ್ಲ. ಅಂತ ಗರ್ಜನೆಯ ಶಕ್ತಿ ಯುವಕರಲ್ಲಿ ಹುರಿದುಂಬಿಸುವ ಶಕ್ತಿಗಳನ್ನ ಹೇಳ್ತಾರೆ. ಇವತ್ತು ಭಾರತ ನಾವು ಎಷ್ಟೇ ವಿಜ್ಞಾನದಲ್ಲಿ ಮುಂದೆ ಹೋದ್ರೆ ಇವತ್ತು ಡಯಾಬಿಟಿಸ್ ಅಲ್ಲಿ ನಂಬರ್ 1 ಇದ್ದೀವಿ, ಕ್ಯಾನ್ಸರ್ ಅಲ್ಲಿ 4ನೇ ಸ್ಥಾನದಿದ್ದೀವಿ, ಅಸ್ತಮದಲ್ಲಿ 6ನೇ ಸ್ಥಾನದಿದ್ದೀವಿ, 5ನೇ ಸ್ಥಾನದಲ್ಲಿ ಮಾನಸಿಕ ಖಿನ್ನತೆ ಒಳಗಿದ್ದೀವಿ. ಇವೆಲ್ಲ ಮೆಟ್ಟು ನಿಲ್ಲಬೇಕಾಗಿದೆ. ಇವತ್ತು ಬೇರೆ ದೇಶದವರು ಬ್ರಿಟಿಷ್ ಹೇಳ್ತಿದ್ರು ಭಾರತೀಯರು ಗುಲಾಮರಾಗಲಿಕ್ಕೆ ಹೋಗಿದ್ದಾರೆ, ಅವರಲ್ಲಿ ಶಕ್ತಿಹೀನ ಇದೆ, ಅವರಲ್ಲಿ ಜಗಳ ಜಾಸ್ತಿ ಇದೆ, ಅವರನ್ನ ಒಂದುಗೂಡಿಸೋದು ಕಷ್ಟ, ಹೀಗಾಗಿ ಬೇರೆ ದೇಶರು ಆಳಬಹುದು ಈ ದೇಶವನ್ನ ಹೇಳಿದ್ರೆ ಇವತ್ತು ಬೇರೆ ದೇಶವರು ಹೇಳ್ತಾರೆ ಭಾರತ ಅಂದ್ರೆ ರೋಗಿಷ್ಠ ದೇಶ, ಹುಡುಗರು ಜಾಸ್ತಿ ಇದ್ದಾರೆ, ಯುವಕರಲ್ಲಿ ಪೌರುಷನೇ ಇಲ್ಲ, ಅನೇಕ ಚಟಗಳಿಗೆ ಬಲಿಯಾಗಿದ್ದಾರೆ, ರೋಗಗಳು ಕಾಡ್ತಾ ಇವೆ. ಇಂತಹ ಸಮಸ್ಯೆಗಳ ಸ್ವಾಮಿ ವಿವೇಕಾನಂದ ಸಿದ್ಧಾಂತದ ಜೊತೆಗೆ ನಾವು ಬಲಿಷ್ಠತೆಗಳಿಗೆ ಹೋಗಬೇಕಾಗಿದೆ, ಚಟಗಳಿಂದ ಮುಕ್ತರಾಗಬೇಕಾಗಿದೆ, ಮತ್ತೆ ಆದರ್ಶದ ಕಡೆಗೆ ಹೋಗಬೇಕಾಗಿದೆ, ಇವು ರೋಗಗಳನ್ನ ಗೆಲ್ಲಬೇಕಾಗಿದೆ. ಇವೆಲ್ಲವನ್ನ ಗೆದ್ದಾಗ ಮಾತ್ರ ನಾವು ಒಂದು ಭಾರತ ಉನ್ನತ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ. ಅವತ್ತು ಅಂದೇ ಅವರು ಯೋಗವನ್ನ ವಿಶ್ವದಲ್ಲಿ ಹರಡಿ ಅವರು ಚಿಂತನೆ ಮಾಡ್ತಾರೆ. ನಾ ಎದಕ್ಕೆ ಹೊರದೇಶಕ್ಕೆ ಹೊಂಟೀನಿ ಅಂತಂದ್ರೆ ನನ್ನ ಭಾರತ ಬಡತನದಲ್ಲಿದೆ, ಹೊರದೇಶದಲ್ಲಿ ಶ್ರೀಮಂತ ದೇಶ, ಆ ಎಲ್ಲ ಹಣವನ್ನು ನಾನು ಬಿಕ್ಕಿ ಬೇಡಿ ಅಲ್ಲ, ನನ್ನ ಭಾರತದ ಸಿದ್ಧಾಂತಗಳನ್ನ ಹೇಳಿ ಅಲ್ಲಿಂದ ದುಡ್ಡನ್ನು ತಂದು ನನ್ನ ಭಾರತೀಯರಿಗೆ ಕೊಡಬೇಕು ಅನ್ನೋದಕ್ಕೆ ವಿದೇಶಕ್ಕೆ ಹೋಗಿರ್ತಾರೆ ಅವರು. ಇವತ್ತು ಕೂಡ ಯೋಗದ ಮುಖಾಂತರ ಇವತ್ತು ವಿಶ್ವದಲ್ಲಿ ಒಂದು ಒಳ್ಳೆ ಸ್ಥಾನ 193 ಕಂಟ್ರಿ ಒಪ್ಕೊಂಡಿವೆ. ಇವತ್ತು ಭಾರತ ದೇಶದ ಯೋಗ ಶಿಕ್ಷಕರಿಗೆ 5 ರಿಂದ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಕೆಲವು ಜನ ನೀವು ಭಾರತಕ್ಕೆ ಹೋಗ್ಬೇಡ್ರಿ, ನಮ್ಗೆ ಇಲ್ಲೇ ಮಾಡಿಕೊಟ್ಟು ಇಲ್ಲೇ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂತಹ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ವಿಶ್ವದಲ್ಲಿ ಯೋಗ ಕೂಡ ಒಂದು ವಿಶ್ವಗುರು ಆಗಲಿಕ್ಕೆ ಯೋಗ ಕೂಡ ಇವತ್ತು ವಿವೇಕಾನಂದ ಅಂದೇ ದೇಶಗಳಲ್ಲಿ ಹೇಳಿದ್ರು. ಹೀಗಾಗಿ ಇವತ್ತೆಲ್ಲ ತಾವೆಲ್ಲ ಬಂದಿದ್ರಿ, ತಾವೆಲ್ಲ ಸ್ವಾಮಿ ವಿವೇಕಾನಂದ ಗ್ರಂಥಗಳನ್ನು ಓದ್ರಿ. ಯಾರ್ಯಾರು ಇನ್ನು ಚಟಗಳಿಗೆ ಮನುಷ್ಯನಿಗೆ ಅವೆಲ್ಲ ಕಿತ್ತು ಒಗೆದು ಒಂದು ಬಲಿಷ್ಠತೆಗೆ ನಾವೆಲ್ಲ ಈ ರಾಷ್ಟ್ರವನ್ನ ಕಟ್ಟೋಣ, ಸಾರ್ವತ್ರಿಕ ಪ್ರೇಮವನ್ನ ಹಂಚೋಣ, ಜಾತೀಯತೆಯನ್ನ ಕಿತ್ತೊಗೆದು ನಾವೆಲ್ಲ ಒಂದು ಅನ್ನೋ ಮನೋಭಾವಗಳನ್ನ ಮೂಡಿಸಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸ್ವಾಮಿ ವಿವೇಕಾನಂದರವರನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಗ್ರಹಿಸಬೇಕು ಅನ್ನುವಂಥ ವಿಚಾರವನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟ. ಸ್ವಾಮಿ ವಿವೇಕಾನಂದರು ಅಂದ ತಕ್ಷಣ ನಮಗೆ ಬರೋದು ಧರ್ಮ, ನಮಗೆ ಬರೋದು ಆ ಒಂದು ವೇಷಭೂಷಣ, ನಮಗೆ ನೆನಪಿಗೆ ಬರೋದು ಆ ಒಂದು ಯೋಗ, ಮತ್ತೆ ಅವನ್ನೇ ಪ್ರಚಲಿತದಲ್ಲಿ ಕೂಡ ಇದೆ. ಆದರೆ ಅವರ ಇನ್ನೂ ಹಲವಾರು ವಿಚಾರಗಳು ಬರೀ ಭಾರತ ದೇಶಕ್ಕಷ್ಟೇ ಸೀಮಿತವಾಗಿಲ್ಲ. ಅವರು ಇಡೀ ವಿಶ್ವದ ಕುರಿತು, ವಿಶ್ವದ ಸಮಸ್ಯೆಗಳ ಕುರಿತು, ವಿಶ್ವ ಮಾನವ ಚಿಂತನೆ ಅವರಲ್ಲಿ ಇರುವಂತಹ ವಿಚಾರಗಳು ನಾವು ಹೇಳ್ತಾ ಇಲ್ಲ ಮತ್ತು ಪ್ರಚಾರ ಕೂಡ ಮಾಡ್ತಾ ಇಲ್ಲ. ಸೊ ಅವರು ಯಾವ ಒಂದು ವಿಚಾರಧಾರೆಗಳನ್ನ ಭಾರತದ ಕುರಿತಾಗಲಿ ಇಡೀ ವಿಶ್ವದ ಕುರಿತಾಗಲಿ ಹಂಚಿಕೊಂಡು ಅದರಂತೆ ಯುವಕರು ತಮ್ಮ ಗುರಿಯನ್ನು ಇಟ್ಕೋಬೇಕು. ಅವ್ರೇನು ಹೇಳಿದ್ರು, ಏಳಿ ಎದ್ದೇಳಿ ವಿರಮಿಸದಿರಿ, ನಿಮ್ಮ ಗುರಿ ಮುಟ್ಟುವರಿ. ಸೊ ಯಾವ ಗುರಿ ಅರ್ಥ ಇಟ್ಕೊಂಡು ಯುವಕರನ್ನು ಉದ್ದೇಶಿಸಿ ಅವ್ರು ಹೇಳಿದ್ರು ಅಂತ ಹೇಳಿ ನಾವು ವಿಚಾರ ಮಾಡಬೇಕಾಗಿದೆ. ಸೊ ಸ್ವಾಮಿ ವಿವೇಕಾನಂದರು ಮೊದಲು ಧರ್ಮದ ಕುರಿತು ಏನಾದ್ರು ಹೇಳಿದ್ರ, ಧರ್ಮ ಅಂದ ತಕ್ಷಣ ನಾವು ಹಿಂದೂ ಧರ್ಮದ ಒಂದು ಪೋರ್ಟ್ರೇಟ್ ಆಗೇ ಅವರನ್ನು ಬಿಂಬಿಸ್ತೀವಿ. ಎಲ್ಲಾ ಮಹನೀಯರನ್ನ ನಾವು ಅವರ ವಿಚಾರಕ್ಕೆ, ಅವರ ಚಿಂತನೆಗೆ, ಅವರ ಬೆಳಕಿಗೆ ನಾವು ಮಹತ್ವವನ್ನು ಕೊಡದೆ ಅವರನ್ನು ಒಂದು ಚೌಕಟ್ಟಿನಲ್ಲಿ ಇಟ್ಟು ನಾವು ಯೋಚನೆ ಮಾಡ್ತೀವಿ. ವಿವೇಕಾನಂದರು ಅಂದರೆ ಹಿಂದೂ ಧರ್ಮ, ಬಾಬಾ ಸಾಹೇಬರು ಅಂದರೆ ದಲಿತರು, ಬುದ್ಧ ಅಂದರೆ ಇನ್ಯಾವುದೋ ಧರ್ಮ. ಸೊ ಆ ರೀತಿ ಚೌಕಟ್ಟಿನಲ್ಲಿ ನೋಡುವಂತಹ ಮನಸ್ಥಿತಿ ನಮಗಾಗಿದೆ. ಆದರೆ ಅದರ ಹೊರತಾಗಿ ಇವ್ರು ಯಾರು ತಮ್ಮ ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡಲಿಲ್ಲ. ಅದರ ಹೊರತಾಗಿ ಮಾತಾಡಿದ್ರು ಆ ವಿಚಾರಗಳು ಹೆಚ್ಚು ಪ್ರಚಲಿತ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ವ್ಯವಸ್ಥೆಯ ಒಂದು ಕುತಂತ್ರದ ಹುನ್ನಾರ. ವ್ಯವಸ್ಥೆಗೆ ಏನ್ ಬೇಕೋ ಅದನ್ನು ಹೆಚ್ಚು ಪ್ರಚಲಿತಪಡಿಸ್ತದೆ. ಯಾವುದು
ಸಮಾನತೆಗಾಗಿ ವಿಚಾರಗಳಿರ್ತಾವೋ, ಸೊ ಯಾವುದು ಧರ್ಮಾತೀತ ವಿಚಾರಗಳಿರ್ತಾವೋ ಅಂಥ ವಿಚಾರಗಳನ್ನ ಈ ವ್ಯವಸ್ಥೆ ಬದಿಗಿಟ್ಟು ಇತಿಹಾಸವನ್ನ ಮುಚ್ಚಿ ಹಾಕ್ತಾ ಇದೆ. ಹಾಗಾಗಿ ನಾವು ನಮ್ಮದೇ ಆದಂತಹ ಅಧ್ಯಯನವನ್ನು ಕೈಗೊಂಡು ಅವರ ವಿಚಾರಧಾರೆಗಳನ್ನ ತಿಳ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಅವರು ಯುವಕರನ್ನು ಉದ್ದೇಶಿಸಿ ಹೇಳಿದ್ರು, ಏಳಿರಿ, ಎದ್ದೇಳಿರಿ, ಗುರಿ ತಲುಪುವವರೆಗೂ ವಿಶ್ರಮಿಸಿದಿರಿ ಅಂತ ಹೇಳಿ ನಮಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಅವರು ಯಾವ ವಿಷಯ ಕುರಿತು ಹೇಳಿಲ್ಲ ಅಂತಿಲ್ಲ, ಎಲ್ಲ ವಿಚಾರ ಕುರಿತು ಹೇಳಿದ್ದಾರೆ. ಅವ್ರ ಜೀವನದ ಬಗ್ಗೆ ಈಗಾಗಲೇ ಚಂದ್ರಕಾಂತ್ ಬಿರಾದರ್ ಅವರು ಹೇಳಿದ್ರು. ಅವರು ಹುಟ್ಟುತ್ತಲೇ ಯಾವ ಮಗು ಯಾವ ರೀತಿ ತುಂಟತನವನ್ನು ಮಾಡುತ್ತೆ ಆ ರೀತಿಯೇ ಬೆಳೆದಂಥವ್ರು ಸಹಜವಾಗಿ. ಮುಂದೆ ಫಿಲಾಸಫಿಯನ್ನು ಓದೋರು. ಅವರ ತಂದೆ ತಾಯಿ ಅವರಲ್ಲಿ ತುಂಬಿದಂತಹ ಕ್ಯಾರೆಕ್ಟರ್ಸ್, ಗುಣಧರ್ಮಗಳು, ಮುಂದೆ ಜಗತ್ತಿನಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಪ್ರಶ್ನೆ ಮಾಡ್ತಾ ಬೆಳೆದ್ರು ವಿವೇಕಾನಂದರು. ಅವ್ರ ತಂದೆಗೆ ಹೇಳ್ತಾರೆ, ನೀನು ಎಲ್ಲವನ್ನ ದಾನ ಧರ್ಮವಾಗಿ ಮಾಡ್ತಾ ಇದ್ದಿ, ನನಗೋಸ್ಕರ ಏನ್ ಮಾಡಿದ್ದಿ ನೀನು ಅಂತ ಪ್ರಶ್ನೆ ಇಡ್ತಾರೆ. ಅವ್ರ ತಂದೆ ಬಹಳ ಉದಾರ ದಾನಿಗಳಾಗಿದ್ದಾಗ ಅವ್ರ ತಂದೆಗೆ ಪ್ರಶ್ನೆ ಮಾಡ್ತಾರೆ, ನೀನು ಈ ರೀತಿ ಎಲ್ಲ ದಾನ ಮಾಡ್ತಾ ಇದ್ರೆ ನನಗಾಗಿ ಏನ್ ಮಾಡಿದ್ದಿ ನೀನು ಅಂತ ಕೇಳಿದಾಗ, ನೀನು ಹೋಗಿ ಕನ್ನಡಿಯಲ್ಲಿ ನೋಡ್ಕೊ ನೀನು ಏನ್ ಮಾಡಿದ್ದೀನಿ ಅಂತ ಅವ್ರ ತಂದೆ ಹೇಳ್ತಾವ. ಕನ್ನಡಿಯಲ್ಲಿ ನಿನ್ನಲ್ಲೇ ನೀನು ನೋಡ್ಕೋ ನಾನು ಏನ್ ಮಾಡಿದ್ದೀನಿ ಅಂತ. ಅಂದ್ರೆ ನಾನು ಒಬ್ಬ ಇಂಥ ವ್ಯಕ್ತಿಯನ್ನ ರೂಪಿಸಿನಿ, ಒಂದು ಒಳ್ಳೆಯ ಕ್ಯಾರೆಕ್ಟರ್ ಅನ್ನು ಕೊಟ್ಟಿದ್ದೀನಿ. ಸೊ ಹಾಗಾಗಿ ಯಾವ ಪೇರೆಂಟ್ಸ್ಗಳು ಅವರಿಗೆ ಏನು ಆಸ್ತಿ ಅಂತಸ್ತು ಅವೆಲ್ಲವನ್ನು ಮಾಡೋದು ಬೇಕಾಗಿಲ್ಲ, ಅವರಿಗೆ ಒಳ್ಳೆ ಗುಣಧರ್ಮಗಳನ್ನ ಕಲಿಸ್ಬೇಕು ಅನ್ನೋದನ್ನ ಅವ್ರ ತಂದೆ ತಾಯಿನೇ ಅವರಿಗೆ ಕಲಿಸ್ಕೊಟ್ರು. ಇನ್ನು ಸತ್ತರು ಸತ್ಯವನ್ನು ಬಿಡಬೇಡ ಅನ್ನುವಂಥ ವಿಚಾರ ಹೇಳ್ಕೊಟ್ರು. ಅವ್ರ ತಂದೆ ಸತ್ರು ಪರವಾಗಿಲ್ಲ, ಸತ್ಯವನ್ನೇ ನುಡಿ, ಸತ್ಯವನ್ನು ಬಿಡಬೇಡ ಅನ್ನುವಂಥ ವಿಚಾರವನ್ನ ಅವರಲ್ಲಿ ತುಂಬಿದ್ರು. ಮುಂದೆ ಒಬ್ಬ ಯುವಕರಾಗಿ ಅವ್ರು ನೌಕರಿ ಹುಡುಕಾಡ್ತಾ ಹೋಗ್ತಾರೆ. ಸೊ ಈಗೇನು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಅವಾಗಲೂ ಕೂಡ ಇತ್ತು ಅವ್ರ ಕಾಲದಲ್ಲಿ. ಸೊ ನೌಕರಿ ಹುಡುಕಾಡ್ತಾ ಹೋದಾಗ ನೌಕರಿ ಸಿಗಲಿಲ್ಲ ಅವರಿಗೆ, ಕಷ್ಟದ ಕಾರ್ಪಣ್ಯಗಳು ಎದುರಾಗ್ತವೆ. ಮುಂದೆ ತಂದೆ ತಿಳ್ಕೊತಾರೆ, ಯಾರು ಬಂಧುಗಳಿಗೆ ಅವರ ಆಶ್ರಯಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ಅವರಲ್ಲಿ ಇನ್ನಿಷ್ಟು ವೈರುಧ್ಯ ಉಂಟಾಗಿ ಅವರು ತಮ್ಮ ಗುರುವನ್ನ ಹುಡುಕ್ತಾ ಹೋಗ್ತಾರೆ, ಪರಮಹಂಸರ. ಸೊ ಪರಮಹಂಸರ ವಿಚಾರಕ್ಕೆ ಒಳಗಾಗಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಫಿಲಾಸಫಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ನಡೀತಾರೆ. ಇನ್ನು ಅವರೇ ಹೇಳಿದ ಹಾಗೆ ಅವರು ಮೂಢನಂಬಿಕೆಗಳನ್ನು ಯಾವತ್ತೂ ನಂಬಲಿಲ್ಲ. ಮೂಢನಂಬಿಕೆಗಳಿಗೆ ಯಾವತ್ತೂ ಕೂಡ ನಂಬಲಿಲ್ಲ. ಅವರು ಲಾಜಿಕಾಗಿ ಯೋಚನೆ ಮಾಡ್ರಿ, ಚಿಂತನೆ ಮಾಡ್ರಿ ಅನ್ನುವಂಥ ವಿಚಾರಗಳನ್ನ ಹೇಳಿದರು. ಸೊ ಎಲ್ಲ ಮೂಢನಂಬಿಕೆಗಳು ಧ್ವಂಸ ಮಾಡಿ ಗುರುಗಳಾಗಲಿ, ಧರ್ಮ ಗ್ರಂಥಗಳಾಗಲಿ, ದೇವರುಗಳಾಗಲಿ ಇಲ್ಲ ಅನ್ನುವಂಥ ವಿಚಾರಗಳನ್ನ ಸ್ವಾಮಿ ವಿವೇಕಾನಂದ ಹೇಳಿದರು. ಮೂಢನಂಬಿಕೆಗಳನ್ನ ಧ್ವಂಸ ಮಾಡಿ ಗುರುಗಳಾಗಲಿ, ಧರ್ಮ ಗ್ರಂಥಗಳಾಗಲಿ, ದೇವರುಗಳಾಗಲಿ ಇಲ್ಲ ಅನ್ನುವಂಥ ವಿಚಾರವನ್ನ ಪ್ರತಿಪಾದಿಸಿದರು ವಿವೇಕಾನಂದರು. ನೋಡಿ ಎಂಥ ವಿಚಾರ ಆಯ್ತು. ನಿನ್ನಲ್ಲಿ ಉತ್ಕೃಷ್ಟ ಚಿಂತನೆ ಇದ್ದರೆ ನೀನೇ ಗುರು, ನಿನಗೆ ನೀನೇ ಗುರು. ಧರ್ಮಗ್ರಂಥಗಳು ಏನ್ ಕಲಿಸ್ಕೊಡ್ತಾರೆ ನಿನಗೆ ಅಂತಂದ್ರೆ ಅದನ್ನು ಓದಿ ಅದಷ್ಟೇ ಪರಿಪಾಲನೆ ಮಾಡೋ ಚಿಂತನೆಯ ಒಳಪಡಿಸ್ತವೆ. ವಿಸ್ತಾರವಾದ ಚಿಂತನೆಯನ್ನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಆಸ್ಪದ ಇಲ್ಲ. ಹಾಗಾಗಿ ಧರ್ಮ ಗ್ರಂಥಗಳೇ ಇಲ್ಲ, ದೇವರುಗಳು ಇಲ್ಲ ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ದೇವರುಗಳನ್ನ ಕುರಿತು, ಮೂಢನಂಬಿಕೆಗಳನ್ನು ಕುರಿತು ಬೇಡ, ವಿಚಾರ ಬೇಡ, ಸತ್ಯವನ್ನ ಕುರಿತು ಶೋಧನೆ ಮಾಡು ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಸ್ವಾಮಿ ವಿವೇಕಾನಂದರು ಒಂದ್ಸಾರಿ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದು ಜಯಚಾಮರಾಜೇಂದ್ರ ಒಡೆಯರನ್ನು ಭೇಟಿ ಆಗ್ತಾರೆ. ಭೇಟಿಯಾಗಿ ಸ್ವಲ್ಪ ದಿನ ಅವರ ಆಶ್ರಯದಲ್ಲಿ ಇರ್ತಾರೆ. ಇರುವಾಗ ಅವರು ನೋಡಿದಂತ ಅಥವಾ ಜಯಚಾಮರಾಜನ ಒಡೆಯರ ಆಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮಹಾರಾಜರನ್ನ ಕುರಿತು ಕೆಲವು ವಿಚಾರಗಳನ್ನು ಹಂಚ್ಕೊಂಡಿರ್ತಾರೆ. ಸೊ ಅದನ್ನ ವಿವೇಕಾನಂದರು ಮಹಾರಾಜರಿಗೆ ಹೇಳ್ತಾರೆ, ನೀವು ವ್ಯಕ್ತಿಗತವಾಗಿ ಯಾರನ್ನೂ ವಿಶ್ವಾಸದಲ್ಲಿ ನಂಬಬೇಡ್ರಿ, ನಿಮ್ಮನ್ನೇ ನೀವು ನಂಬಬೇಕು. ಅಥವಾ ಯಾವುದಾದ್ರೂ ವಿಚಾರ ಬಂದ್ರೆ ಅದಕ್ಕೆ ತರ್ಕಬದ್ಧವಾಗಿ ಸತ್ಯ ಶೋಧನೆ ಮಾಡಬೇಕು, ಅವಾಗ ನಂಬಬೇಕು ಅಂತ ಹೇಳ್ತಾರೆ. ಹೇಳಿಬಿಟ್ಟು ಮುಂದೆ
ಮಹಾರಾಜರೇ, ನಮ್ಮ ಭಾರತ ಭೂಮಿಯ ಅನಾದಿಯಿಂದ ಪಡೆದುಕೊಂಡು ಬಂದ ಆಸ್ತಿ ಯಾವುದಂದ್ರೆ ತಾತ್ವಿಕವಾದ ವಿಚಾರ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿರೋದು ಏನು? ಇವಾಗ ಫಿಲಾಸಫಿ ಇದೆ, ಮತ್ತೆ ತಾತ್ವಿಕವಾದ ಮೌಲ್ಯಗಳಿವೆ, ಆಧ್ಯಾತ್ಮಿಕ ಮೌಲ್ಯಗಳಿವೆ. ಈಗ ಏನ್ ಬೇಕಾಗಿದೆ ಅಂತಂದ್ರೆ ತಾತ್ವಿಕ ಮೌಲ್ಯ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ಆಧುನಿಕ ವಿಜ್ಞಾನದ ಜೊತೆಗೆ ಜೋಡಿಸಬೇಕು ಅಂತ ಹೇಳ್ತಾರೆ. ನೋಡಿ, ಆಗಿನ ಕಾಲದಲ್ಲೇ ವೈಜ್ಞಾನಿಕ ಚಿಂತನೆಗಳು ವಿವೇಕಾನಂದರು ರೂಢಿಸಿಕೊಂಡಿದ್ರು. ಫಿಲಾಸಫಿ ಇದೆ, ಅಧ್ಯಾತ್ಮ ಇದೆ, ಸಂಪದ್ಭರಿತವಾಗಿ ಭಾರತ ಭೂಮಿಯಲ್ಲಿದೆ. ಅವುಗಳ ಜೋಡಣೆ ನಮ್ಮ ವಿಜ್ಞಾನಕ್ಕೆ ಕೊಡಬೇಕಾಗಿದೆ, ಅಂದ್ರೆ ವೈಜ್ಞಾನಿಕ ಚಿಂತನೆಯನ್ನ ತರಬೇಕಾಗಿದೆ ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಧ್ಯಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ರು. ಸೊ ಧ್ಯಾನ, ತನ್ನನ್ನೇ ತಾನು ಅರಿಬೇಕಾದ್ರೆ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಬೇಕು, ಬಹಳ ಚಿಂತನೆ ಮಾಡಬೇಕು ಬಹಳ ಅಂತಂದ್ರೆ ಧ್ಯಾನದಲ್ಲಿ ಮಗ್ನರಾಗಬೇಕು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಸೊ ಧ್ಯಾನದಲ್ಲಿ ಕೂತು ವಿಚಾರ ಮಾಡುವಾಗ ಅವರು ಕನ್ಯಾಕುಮಾರಿಯ ಬಂಡೆಯಲ್ಲಿ ಕೂತಿದ್ರು, ತಮಗೆಲ್ಲ ತಿಳಿದ ವಿಚಾರಣೆ ಇದೆ. ಸೊ ಅಲ್ಲಿ ಕೂತಂತ ಗಂಭೀರವಾದ ಚಿಂತನೆಗಳನ್ನ, ಭಾರತದ ಬಗ್ಗೆ ಇರುವಂತಹ ಆಲೋಚನೆಗಳನ್ನ ಮೈಗೂಡಿಸಿಕೊಂಡು ಒಂದ್ಸಾರಿ ಹೈದರಾಬಾದ್ ಮಹಾರಾಜರವರಿಗೆ ಭೇಟಿಯಾಗಲಿಕ್ಕೆ ಹೋದಾಗ ಇಂತಹ ಮಹಾನ್ ಪುರುಷರು, ತತ್ವಜ್ಞಾನಿಗಳು ನಮ್ಮ ಊರಿಗೆ ಬಂದಾರ ಅಂತಂದ್ರೆ ಅವರನ್ನ ಭೇಟಿಯಾಗಿ ನಾವು ಅವ್ರ ವಿಚಾರಧಾರೆಗಳನ್ನ ತಿಳ್ಕೋಬೇಕು ಅಂತೇಳಿ ಹೋದಾಗ ಅವರು ಮಾಡಿದಂತ ಪ್ರವಚನವನ್ನು ತಿಳ್ಕೊಂಡು ವಿವೇಕಾನಂದರ ಮೊದಲ ಹೆಸರು ಏನಿತ್ತು ನರೇಂದ್ರ ಅಂತ ಹೇಳಿ ಅವರನ್ನ ವಿವೇಕಾನಂದ ಅಂತ ಕರೆದಿರುವುದೇ ಈ ಒಂದು ಖೇತ್ರಿ ಎನ್ನುವಂತ ಮಹಾರಾಜ, ಹೈದರಾಬಾದಿನ ಖೇತ್ರಿ ಎನ್ನುವಂತ ಮಹಾರಾಜರು ಅವರನ್ನ ಅವರ ವಿಚಾರಧಾರೆಗೆ ಮಾರು ಹೋಗಿ ನರೇಂದ್ರ ಅನ್ನುವಂಥ ಹೆಸರನ್ನ ವಿವೇಕಾನಂದ ಅಂತ ಹೇಳಿ ಬದಲಾಯಿಸಿದರು. ಇನ್ನು ಈ ಭಾರತ ದೇಶದಲ್ಲಿರುವಂತ ಪುರೋಹಿತ ಶಾಹಿ ವ್ಯವಸ್ಥೆಯ ವಿರುದ್ಧ ವಿವೇಕಾನಂದರು ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಭಾರತ ಖಂಡದಲ್ಲಿ ಧರ್ಮವೇನಾದರೂ ಉಳಿದುಕೊಂಡಿರುವುದೆಂದರೆ ಇವತ್ತು ಜ್ಞಾನ, ಭಕ್ತಿ, ಯೋಗಗಳ ಮಾರ್ಗವೆಲ್ಲ ಹೋಯಿತು. ಧರ್ಮ ಉಳಿತು, ಆದರೆ ಯೋಗ ಮಾರ್ಗ, ಜ್ಞಾನ, ಭಕ್ತಿ ಉಳಿಲಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಪುರೋಹಿತ ಚಾಯಿ ಗುಡಿಗಳಲ್ಲಿ ಏನು ನಾವು ಗಂಟೆ ಮೌಢ್ಯಗಳಿಂದ ಬಾರಿಸಲು ಹೇಳ್ಕೊಡ್ತಾರೆ. ಗಂಟೆ ಬಲಗಡೆಯಿಂದ ಬಾರಿಸ್ಬೇಕಾ, ಎಡಗಡೆಯಿಂದ ಬಾರಿಸ್ಬೇಕಾ, ಗಂಧದ ಗುರುತು ತಲೆ ಮೇಲೆ ಹಚ್ಕೋಬೇಕಾ, ಮೈ ಮೇಲೆ ಹಚ್ಕೋಬೇಕಾ, ಅಥವಾ ಮಂಗಳಾರತಿ 2 ಸಲ ಮಾಡ್ಬೇಕಾ, 4 ಸಲ ಮಾಡ್ಬೇಕಾ, ಬೆಳಿಗ್ಗೆ ಮಾಡ್ಬೇಕಾ, ಸಂಜೆ ಮಾಡ್ಬೇಕಾ? ಸೊ ಇಂತಹ ವಿಚಾರಗಳ ಕುರಿತು ಕೂಡ ಪ್ರಶ್ನೆಗಳನ್ನ ಹಾಕೊಂಡು ಇಂತಹ ಮಹಾಪ್ರಶ್ನೆಗಳು ಹಗಲಿಗೂ ಅವರ ತಲೆಯಲ್ಲಿ ಆಲೋಚನೆ ಕೊಡ್ತಾ ಇತ್ತು. ಅಂದ್ರೆ ಮೌಢ್ಯಗಳ ಪ್ರಾಕ್ಟೀಸ್ ನಡೀತಾ ಇದೆ ಭಾರತ ದೇಶದಲ್ಲಿ ಅನ್ನುವಂಥ ವಿಚಾರಗಳನ್ನ ಸ್ವಾಮಿ ವಿವೇಕಾನಂದರು ಆಳವಾಗಿ ವೈಜ್ಞಾನಿಕ ಚಿಂತನೆಯ ಮುಖಾಂತರ ನಮಗೆ ಹೇಳಿಕೊಟ್ಟಿದ್ದಾರೆ. ಇನ್ನು ಧರ್ಮದ ಬಗ್ಗೆ ಅವರ ಒಂದು ಆಲೋಚನೆ ಏನಿತ್ತು ಅಂತಂದ್ರೆ, ಮನುಷ್ಯರಾಗಿ ಪ್ರಗತಿಯ ಯಾವಾಗಲೂ ವಿರುದ್ಧವಾಗಿರುವ ಧರ್ಮದ ಮೌಢ್ಯ ವಿಚಾರಗಳನ್ನ ಬಿಟ್ಟು ವಿಶಾಲ ಹೃದಯವನ್ನ ಹೊಂದಬೇಕು ಅನ್ನುವಂಥ ವಿಚಾರ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಇನ್ನು ಅವರಿಗೆ ದುಡಿಯುವ ವರ್ಗದ ಬಗ್ಗೆ ಬಹಳ ಆಳವಾದ ಚಿಂತನೆಗಳಿತ್ತು. ದುಡಿಯುವ ವರ್ಗದ ಕುರಿತು ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತು, ಯಾರು ದೇಹದ ದುಡಿತದಿಂದ ಮೇಲ್ಜಾತಿಯ ಕೀರ್ತಿ, ಪ್ರಾಬಲ್ಯ, ಐಶ್ವರ್ಯ ಹೆಚ್ಚಾಗಲಿಕ್ಕೆ ಸಾಧ್ಯ, ಅಂತಹ ನಿಜವಾದ ದುಡಿತ ಏನು ದುಡಿತ ವರ್ಗಕ್ಕೆ ಸೇರಿದವರಿಂದ ಇವರ ಕೀರ್ತಿ ಹೆಚ್ಚಾಗ್ತದೆ, ಇವರ ಪ್ರಾಬಲ್ಯ ಹೆಚ್ಚಾಗ್ತದೆ, ಐಶ್ವರ್ಯ ಹೆಚ್ಚಾಗ್ತದೆ. ಆದರೆ ನಿಜ ಅರ್ಥದಲ್ಲಿ ಅವರು ಸಮಾಜದಲ್ಲಿ ಅತ್ಯಂತ ಕಡೆಗಣನೆಗೆ ಮಾಡಲಾಗಿದೆ. ದುಡಿಯುವ ವರ್ಗಕ್ಕೆ ಸಮಾಜ ಬಹಳ ಕೀಳಾಗಿ ನೋಡ್ತಾ ಇದೆ. ಅವರು ಒಂದ್ ವೇಳೆ ದುಡಿದೇ ಇದ್ರೆ ಇವರ ಕೀರ್ತಿ ಹೆಚ್ಚಾಗ್ತಾ ಇರಲಿಲ್ಲ, ಇವರಿಗೆ ಐಶ್ವರ್ಯ ಉತ್ಪತ್ತಿ ಆಗ್ತಾ ಇರಲಿಲ್ಲ. ಸೊ ಇವರು ಪ್ರಾಬಲ್ಯದಿಂದ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ದುಡಿಯುವ ಜನತೆ ಏನಾದರೂ ಇವರ ಪರವಾಗಿ ನಿಲ್ಲದೆ ಇದ್ರೆ ಇವರು ಇವತ್ತು ಈ ರೀತಿ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ನಾವೇ ಅವರನ್ನು ಕೀಳು ಮಾಡಿ ಕೂಡಿಸಿದ್ದೀವಿ, ದುಡಿಯುವ ಜನತೆಯನ್ನೇ ನಾವು
ಕೀಳು ಮಾಡಿ ಕೊಡಿಸಿದ್ದೀವಿ. ಸೊ ಹಾಗಾಗಿ ಅವರನ್ನು ಗೌರವಿಸುವ ಕೆಲಸ ಈ ಭಾರತ ದೇಶದಲ್ಲಿ ಆಗಬೇಕು ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳಿದರು. ಇನ್ನು ಮನುಷ್ಯರ ಸಂಖ್ಯೆಗಿಂತ ದೇವರುಗಳ ಸಂಖ್ಯೆನೇ ಹೆಚ್ಚಾಗಿದೆ. ಆದರೂ ಯಾವ ದೇವರು ಬಂದು ಇವರ ಕಷ್ಟ ಕಾರ್ಪಣ್ಯಗಳನ್ನ ಸರಿ ಮಾಡಲಿಲ್ಲ. ಆದರೂ ಕೂಡ ಇಲ್ಲಿ ಆ ದುಡಿಯುವ ವರ್ಗಕ್ಕೆ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗಿ ಕಾಡ್ತಾ ಇದೆ. ಯಾಕಂತಂದ್ರೆ ಪೌರಮಿತ್ರದ ಪ್ರಭಾವದಿಂದ ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳೋರು. ಇನ್ನು ಇತ್ತೀಚೆಗೆ ನಾವು ಆಹಾರ ಕುರಿತು ಬಹಳ ದ್ವಂದ್ವ ನೀತಿಯಲ್ಲಿ ಯಾವ ಆಹಾರ ಶ್ರೇಷ್ಠ ಯಾವ ಆಹಾರ ಕನಿಷ್ಠ ಅನ್ನುವಂಥ ವಿಚಾರ ಈಗ ಹೆಚ್ಚು ಪ್ರಚಲಿತದಲ್ಲಿದೆ. ಮಾಂಸಾಹಾರ ಶ್ರೇಷ್ಠ, ಶಾಖಾಹಾರ ಶ್ರೇಷ್ಠ. ಸೊ ಇದನ್ನು ಕುರಿತು ಸ್ವಾಮಿ ವಿವೇಕಾನಂದರು ಆಗಿನ ಕಾಲದಲ್ಲೇ ಹೇಳಿದ್ರು, ಯಾವ ಆಹಾರ ಶ್ರೇಷ್ಠ ಕನಿಷ್ಠ ಅಂತಿಲ್ಲ, ಟೀಕೆಗಳಿಗೆ ಗಮನ ಕೊಡದೆ ನಿನಗಿಷ್ಟ ಬಂದ ಆಹಾರವನ್ನು ನೀನು ಸೇವಿಸುವ ಹಕ್ಕು ಇದೆ. ಯಾವ ವ್ಯಕ್ತಿಗೆ ಯಾವ ಆಹಾರ ಇಷ್ಟ ಆಗ್ತದೋ ಆಹಾರವನ್ನು ಸೇವಿಸುವ ಹಕ್ಕು ಇದೆ. ದೇಶವೆಲ್ಲ ಒಂದೇ ತರಕಾರಿಯಲ್ಲಿ ಜೀವಿಸುವ ಅಜೀರ್ಣದಿಂದ ನರಳುವ ಬಾಬಾಜಿಗಳಿಂದ ತುಂಬಿ ಹೋಗಿದೆ. ಭಾರತ ದೇಶ ಒಂದೇ ತರಕಾರಿಯಲ್ಲಿ ಜೀವಿಸುವ ಅಜೀರ್ಣದಿಂದ ನರಳುವ ಬಾಬಾಜಿಗಳಿಂದ ತುಂಬಿದೆ. ಸತ್ವಗುಣ ಚಿಹ್ನೆಯೇ ಇಲ್ಲ. ಹಾಗಾಗಿ ದೇಶಾದ್ಯಂತ ಜನರಿಗೆಲ್ಲ ಆಹಾರ ಬೇಕು, ಬಟ್ಟೆ ಬೇಕು, ದೇಶ ಜಾಗೃತಗೊಳ್ಳಬೇಕು, ಚಟುವಟಿಕೆಯಿಂದ ಕೆಲಸ ಮಾಡಬೇಕು ಅಂತಂದ್ರೆ ಹೆಚ್ಚು ಮಾಂಸ ಮತ್ತು ಮೀನು ತಿಂದರೆ ಮಾತ್ರ ಬಲಿಷ್ಠವಾಗಿ ಬೆಳಿಲಿಕ್ಕೆ, ಸದೃಢವಾಗಿ ಬೆಳಿಲಿಕ್ಕೆ, ಸದೃಢ ದೇಹ ಬೆಳಿಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳಿದರು. ಇನ್ನು ಶಿಕ್ಷಣದಿಂದ ಕೆಳಜಾತಿಯವರನ್ನ ವಂಚಿತ ಮಾಡುವುದರ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಿಮ್ಮ ಹಾಗೆ ಕೆಲವು ಪುಸ್ತಕಗಳನ್ನು ಓದಿಲ್ಲದೆ ಇರಲಿ, ನಿಮ್ಮ ಹಾಗೆ ಶರ್ಟು ಕೋಟು ಹಾಕಿಕೊಂಡು ದೊಡ್ಡ ಮನುಷ್ಯರಾಗುವುದನ್ನು ಕಲಿತುಕೊಂಡಿರದೇ ಇರಬಹುದು. ಆದರೇನು, ಅವರೇ ಜನಾಂಗದ ಮೇರುದಂಡ. ಎಲ್ಲಾ ದೇಶದಲ್ಲಿಯೂ ಈ ತರ ಶ್ರೇಣಿಯ ಜನರು ಕೆಲಸ ಬಿಟ್ಟು ಕುಳಿತರೆ ನೀವು ಅನ್ನ ಬಟ್ಟೆಗಳನ್ನು ಎಲ್ಲಿಂದ ತರುವಿರಿ? ದುಡಿಯುವ ವರ್ಗವೇನಾದರೂ ದುಡಿದು ರೈತ ದುಡಿಲಿಲ್ಲ ಅಂತಂದ್ರೆ ಆಹಾರ ಎಲ್ಲಿಂದ ಬರ್ತದೆ? ಬಟ್ಟೆ ನೇಯುವವರು ಬೆಳೆಯುವ ರೈತ ಹತ್ತಿ ಬೆಳೆಯಲಿಲ್ಲ, ಬಟ್ಟೆ ನೇಯುವವರು ಬಟ್ಟೆ ನೊಯ್ಯಲಿಲ್ಲ ಅಂತಂದ್ರೆ ಬಟ್ಟೆ ಎಲ್ಲಿದ್ದು, ಆಹಾರ ಎಲ್ಲಿ ಬರ್ತದೆ? ಸೊ ಹಾಗಾಗಿ ನಾವು ಅವರನ್ನು ಗೌರವಿಸಬೇಕು ಅನ್ನುವಂಥ ವಿಚಾರ ಸ್ವಾಮಿ ವಿವೇಕಾನಂದರು ಹೇಳಿದರು. ಇನ್ನು ಸ್ವರ್ಗ ನರಕದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸ್ವರ್ಗ ಅಂದ್ರೆ ಯಾವುದು, ನರಕ ಅಂದ್ರೆ ಯಾವುದು ಅಂತ ಹೇಳಿ. ಸ್ವರ್ಗ ಎಂಬುದು ನಮ್ಮ ಕಾಮನೆಗಳಿಂದ ಉದಿಸಿದ ಒಂದು ಮೂಢನಂಬಿಕೆ. ನಾವು ಸ್ವರ್ಗ ಅಂದ್ರೆ ಬಹಳ ಸುಂದರವಾಗಿರ್ತದೆ, ನಾವು ಪುಣ್ಯ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ಆದ್ರೆ ಆ ಸ್ವರ್ಗ ನರಕ ಗೊತ್ತಿದ್ದವರೇ ಯಾಕೆ ಪಾಪ ಕೆಲಸಗಳು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಸ್ವಾಮಿ ವಿವೇಕಾನಂದರು ಆಗಿನ ಕಾಲದಲ್ಲೇ ಹಾಕಿದ್ರು. ನಮ್ಮ ಸುಖ ಕೊಡಲು ಯಾವಾಗಲೂ ಸ್ವರ್ಗ ಬಯಸಬೇಕು ಅಂತಂದ್ರೆ ಸೊ ಆಯಾ ಏಜಿನ ತಕ್ಕ ಹಾಗೆ ಸ್ವರ್ಗ ನರಕವನ್ನ ಮನುಷ್ಯ ಹುಡುಕ್ತಾನೆ ಅಂತ ಹೇಳಿ. ಯುವಕರು ಸ್ವರ್ಗ ನರಕ ಬೇರೆ ಹುಡುಕ್ತಾರೆ, ವಯಸ್ಸಾದವರು ಸ್ವರ್ಗ ನರಕ ಬೇರೆ ಹುಡುಕ್ತಾರೆ. ಸೊ ಹಾಗಾಗಿ ವಯಸ್ಸಿನ ತಕ್ಕ ಹಾಗೆ ಸ್ವರ್ಗ ನರಕಗಳು ಕೂಡ ಚೇಂಜ್ ಆಗ್ತವೆ ಅನ್ನುವಂಥ ವಿಚಾರ ಹೇಳಿದ್ರು. ಪೂಜಾರಿಗಳು ಮಾತ್ರ ಭರವಸೆ ಕೊಡ್ತಾರೆ. ಅವ್ರು ಹೇಳಿದಂತೆ ನಡೆದ್ರೆ, ಅವರ ನಿಂದನೆಯನ್ನ ಅವ್ರು ಏನು ಹೇಳ್ತಾರೋ ಅಂತ ವಿಚಾರಗಳನ್ನ ಕೇಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಅವ್ರ ವಿಚಾರ ಕೇಳಲಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳಿ ನಂಬಿಸಿ ನಮ್ಮನ್ನ ಗುಲಾಮಗಿರಿಗೆ ತಳ್ಳಿದ್ದಾರೆ ಎನ್ನುವಂಥ ವಿಚಾರ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇನ್ನು ಮೂಢನಂಬಿಕೆ ಬಗ್ಗೆ, ಸತ್ಯವನ್ನು ಮಾತ್ರ ನಂಬುವುದು ನಮ್ಮ ಕರ್ತವ್ಯ. ಮೂಢನಂಬಿಕೆಗಳನ್ನು ಅಥವಾ ಹಿಂದಿನಿಂದ ಬಂದ ಕಂದಾಚಾರಗಳನ್ನು ವಿವೇಚನೆ ಇಲ್ಲದೆ ನಂಬುವುದು ನಮ್ಮಲ್ಲಿ ಎಷ್ಟು ಬಲವಾಗಿದೆ ಎಂದರೆ ನಾವು ಮುಂದೆ ಹೋಗದಂತೆ ಇಲ್ಲಿಯೇ ನಮ್ಮ ಕಾಲುಗಳನ್ನು ಕಟ್ಟಿದಂತೆ ಆಗಿದೆ. ಕ್ರೈಸ್ತ ಧರ್ಮ, ಮೊಹಮ್ಮದ್ ಧರ್ಮ ಮುಂತಾದ ಮಹಾಪುರುಷರು ಕೂಡ ಮೂಢನಂಬಿಕೆಗಳನ್ನ ನಂಬಿದ್ರು. ಅವರು ಕೂಡ ಅವುಗಳಿಂದ ಪಾರಾಗಿಲ್ಲ. ಎಲ್ಲಾ ಧರ್ಮಗಳು ಮೂಢನಂಬಿಕೆಗಳು ಹೇಳಿವೆ, ಆದ್ರೆ ವೈಜ್ಞಾನಿಕ ಆಲೋಚನೆ ಮಾಡಿದ್ದು ಅಂತಂದ್ರೆ ಬುದ್ಧ ಧರ್ಮ ಮಾತ್ರ ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ನಾಸ್ತಿಕನಾಗಿ ಜೀವಂತನಾಗಿರುವವನು ಅವನಿಂದ ಏನಾದರೂ ಉಪಯೋಗ ಪಡೆಯಬಹುದು, ಆಸ್ತಿಕನು ಮೂಢನಂಬಿಕೆಗೆ ಬಲಿಯಾಗ್ತಾನೆ ಎನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಮಗಿಲ್ಲಿ ಇಂದು ಬೇಕಾಗಿರುವುದು ರಕ್ತದಲ್ಲಿ ಪುಷ್ಟಿ, ನರಗಳಲ್ಲಿ ಶಕ್ತಿ, ಕಬ್ಬಿಣದಂತಹ ಮಾಂಸಖಂಡಗಳು, ಉಪ್ಪಿನಂತಹ ನರಗಳು ಕೆಲಸಕ್ಕೆ ಬಾರದ
ಜೊಳ್ಳು ಭಾವನೆಗಳಲ್ಲ ಅನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇನ್ನು ಜ್ಯೋತಿಷ್ಯದ ಕುರಿತು ಕೂಡ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸಮಾನತೆ ಬರಬೇಕು, ಮತ್ತೆ ಏನು ವರ್ಣ ಭೇದಗಳಿವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು, ಅದನ್ನು ಅಳಸ ಹಾಕಬೇಕು. ಶೋಷಣೆ ನಡೀತಾ ಇದೆ, ಆಳುವ ವರ್ಗ ದುಡಿಯುವ ವರ್ಗದ ಮೇಲೆ ಮಾಡುವಂತ ಶೋಷಣೆ ನಿಲ್ಲಬೇಕು ಅನ್ನುವಂಥ ಚಿಂತನೆ ವಿವೇಕಾನಂದರಲ್ಲಿ. ಅದಕ್ಕಾಗಿ ಅವರು ರೈತರನ್ನು ಕುರಿತು ಮಾತಾಡಿದ್ರು, ದುಡಿಯುವ ವರ್ಗವನ್ನು ಕುರಿತು ಮಾತಾಡಿದ್ರು. ಇವತ್ತು ಚಪ್ಪಲಿ ಹೊಲಿನ ಅಂತಂದ್ರೆ ನಾನು ಚಪ್ಪಲಿ ಹಾಕೊಳ್ಳೋಣ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಅವತ್ತು ನನಗೆ ಚಪ್ಪಲಿ ಹಾಕೊಂಡು ಬರಿಗಾಲಿನ ನಡೆಯುವಂತ ಪರಿಸ್ಥಿತಿ ಬರ್ತಿತ್ತು. ಆಹಾರ ಬೆಳೆಯಿಲ್ಲ ಅಂದ್ರೆ ನಾನು ಉಪವಾಸ ಮಲಗುವಂತ ಪರಿಸ್ಥಿತಿ ಬರ್ತಿತ್ತು. ಬಟ್ಟೆ ನೇಯಿಲ್ಲ ಅಂತಂದ್ರೆ ನಾನು ಬಟ್ಟೆಗೆ ಹಾಕೋತಿದ್ದಿಲ್ಲ ಮೈ ಮೇಲೆ ಅನ್ನುವಂಥ ವಿಚಾರವನ್ನು ತೋರಿದ್ರು. ಅಂದ್ರೆ ದುಡಿಯುವ ವರ್ಗ ಆ ಒಂದು ವೃತ್ತಿ ಗೌರವವನ್ನು ಕೂಡ ನಮಗೆ ಕಲಿಸ್ಕೊಟ್ರು. ಒಂದ್ ವೇಳೆ ಜಾಡಮಾನಿಗಳು ಬಂದು ಕಸ ಗುಡಿಸಲಿಲ್ಲ ಅಂತಂದ್ರೆ ಇಡೀ ಕಲ್ಕತ್ತಾನೆ ಗಬ್ಬದ ನಾಲ್ಕದನ್ನುವಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ದುಡಿಯುವ ವರ್ಗಕ್ಕೆ ಅಷ್ಟು ಗೌರವವನ್ನು ಕೊಟ್ಟಂತ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅಸಮಾನತೆಯನ್ನು ಅಳಿಸಬೇಕು ಅಂತ ಹೇಳಿ ಅವ್ರ ಚಿಂತನೆ ಮುಖಾಂತರ ಹೊರಹೊಮ್ಮಿಸಿದಂತ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅಂತಹ ವಿಚಾರಗಳನ್ನು ನಾವು ಇವತ್ತು ತಗೋಬೇಕಾಗಿದೆ, ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿ ಬರಬೇಕಾಗಿದೆ. ಅವಾಗ ಇಂಥ ಬಲಿಷ್ಠವಾದ ಯುವಕರು ನಿಂತರೆ ಸಮಾಜ ಪರಿವರ್ತನೆ ಆಗ್ತದೆ ಎನ್ನುವಂತ ಕಲ್ಪನೆಯಲ್ಲಿ ಯುವಕರನ್ನ ಬಹಳ ಅವರು ಪ್ರೀತಿಸ್ತಿದ್ರು. ಯುವಕರು ಮನಸ್ಸು ಮಾಡಿದ್ರೆ ಸಮಾಜದ ಬದಲಾವಣೆ ತರ್ತಾರೆ ಎನ್ನುವಂತ ವಿಚಾರದಲ್ಲಿ ಯುವಕರನ್ನ ಪ್ರೀತಿಸ್ತಿದ್ರು. ಹಾಗಾಗಿ ಇಂದಿನ ಯುವಕರು ಸ್ವಾಮಿ ವಿವೇಕಾನಂದರ ಕ್ರಾಂತಿಕಾರಿ ವಿಚಾರದಲ್ಲಿ ನಡೀಬೇಕು ಅನ್ನುವಂತ ಒಂದು ಸಂದೇಶದೊಂದಿಗೆ ನಾನು ಮುಗಿಸ್ತೀನಿ. ಧನ್ಯವಾದ. ಈಗಾಗಲೇ ಪ್ರಾಸ್ತಾವಿಕವಾಗಿ ಡಾಕ್ಟರ್ ಚಂದ್ರಕಾಂತ್ ಅವರು ಮಾತಾಡುವಾಗ ವಿವೇಕಾನಂದರ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತು ಮತ್ತು ಸಮಾಜನ ಅವರು ಯಾವ ರೀತಿ ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ರು ಮತ್ತು ಇಂಥ ಒಂದು ಮಹತ್ ಚೇತನದ ಒಂದು ದೇಶದ ಕೊಡುಗೆ ಎಷ್ಟು ಅಪ್ರತಿಮವಾಗಿರ್ತಕ್ಕಂಥದ್ದನ್ನ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಜೊತೆಯಲ್ಲೇ ಈಗಾಗಲೇ ನಮ್ಮ ರಿಷಿಕುಮಾರ್ ಹೇಳದಂತೆ ಸಾಮಾನ್ಯವಾಗಿ ಕುಲಸಚಿವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುದೀರ್ಘವಾಗಿ ಮಾತಾಡೋದಿಲ್ಲ. ಆದ್ರೆ ಈ ಕಾರ್ಯಕ್ರಮದ ವಿಶೇಷ ಏನು ಅಂತಂದ್ರೆ ಪ್ರೊಫೆಸರ್ ರಮೇಶ್ ಲಂಡ್ಕರ್ ಸರ್ ಅವರು ಸ್ವಾಮಿ ವಿವೇಕಾನಂದರ ಕುರಿತು ಹಲವಾರು ವಿಷಯಗಳ ಕುರಿತು ಸ್ವಾಮಿ ವಿವೇಕಾನಂದರ ಒಂದು ದೃಷ್ಟಿಕೋನ ಏನಿತ್ತು ಮತ್ತು ಆ ಒಂದು ದೃಷ್ಟಿಕೋನ ನಮಗೆ ಯಾವ ರೀತಿ ಒಂದು ಸಂದೇಶನ ಕೊಡುತ್ತೆ ಅಂತಕ್ಕಂಥದ್ದನ್ನು ಬಹಳ ವಿವರವಾಗಿ ಹೇಳಿದರು. ಆ ಎಲ್ಲಾ ವಿಷಯಗಳು ಕವರ್ ಆದ್ಮೇಲೆ ಇನ್ನು ಹೆಚ್ಚಿನದೇನು ಹೇಳಲಿಕ್ಕೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ನಾರ್ಮಲಿ ಯಾವುದೇ ಒಂದು ಸಮಾರಂಭ ಇದ್ರೆ ಒಬ್ರು ಸಿಂಡಿಕೇಟ್ ಸದಸ್ಯರು, ಒಬ್ರು ವಿದ್ಯಾವಿಷಯ ಪರಿಷತ್ ಸದಸ್ಯರು ಒಂದು ಫಂಕ್ಷನ್ ಪ್ಯಾಟರ್ನ್ ಅನ್ನು ಹಾಗೆ ನಿರ್ಮಾಣ ಆಗಿದೆ ಅದು, ಮತ್ತು ಅವರು ಕೇವಲ ಉಪಸ್ಥಿತಿ ಮಾತ್ರ, ಆದ್ರೆ ಮಾತಾಡತಕ್ಕಂತ ಅವಕಾಶ ಬರೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನನ್ನನ್ನು ಮಾನ್ಯ ಕುಲಪತಿಗಳು ಒಂದೆರಡು ಮಾತಾಡಿ ಅಂತ ಕೇಳ್ಕೊಂಡಾಗ ನಾನು ಕೆಲವು ವಿಷಯಗಳನ್ನು ಮಾತಾಡಬೇಕು, ಜಾಸ್ತಿ ಏನು ಸೈಟ್ ತಗೊಳ್ಳೋದಿಲ್ಲ, ಕೇವಲ ಕೆಲವೇ ಕೆಲವು ವಿಷಯಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ತಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ಈಗಾಗಲೇ ರಮೇಶ್ ಲಂಡನ್ಕರ್ ಸರ್ ಅವರು ಬಹಳ ವಿವರವಾಗಿ ಧರ್ಮದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ, ದೇಶದ ಅಭಿವೃದ್ಧಿ ಬಗ್ಗೆ, ದೇಶದ ಶಿಕ್ಷಣ ವ್ಯವಸ್ಥೆ ಬಗ್ಗೆ, ಯುವಕರ ಬಗ್ಗೆ ಅವ್ರದ್ದು ಒಂದು ಯಾವ ರೀತಿ ದೃಷ್ಟಿಕೋನ ಆಗಿತ್ತು, ಇವತ್ತು ನಮ್ಮ ಸಂವಿಧಾನದಲ್ಲಿ ನಡಕವಾಗಿದ್ದಾವೆ. ಸಾಮಾಜಿಕ ನ್ಯಾಯ, ಸಮಾನತೆ, ಭ್ರಾತೃತ್ವ ಅಂತಕ್ಕಂಥ ಎಲ್ಲಾ ಐಡಿಯಾಲಜಿಗಳು ಇವತ್ತು ವಿವೇಕಾನಂದರ ಒಂದು ಸಂದೇಶದಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೀವಿ. ಅದು ಸಂವಿಧಾನ ನಮ್ಮನ್ನ ಅರ್ಪಿಸ್ಕೊಳ್ಳೋಕೆ ಮುಂಚೆನೆ ಈ ಒಂದು ದೃಷ್ಟಿಕೋನ, ಈ ಒಂದು ದೂರದೃಷ್ಟಿ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದ ಅವರದಾಗಿತ್ತು ಅಂತ. ಅವರು ಅದು ಬದುಕಿದ್ದೆ ಕೇವಲ ಸುಮಾರು 39 ವರ್ಷ 4 ತಿಂಗಳು. ಇದು ಒಂದು ಈ ದೇಶದ ಒಂದು ಕೊರತೆ ಏನು ಅಂತ ಕಾಣಿಸುತ್ತೆ. ಯಾರ್ಯಾರು ಮಹಾಚೇತನಗಳು ಈ ದೇಶದ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ ಒಳ್ಳೊಳ್ಳೆ ವಿಚಾರ ಇಟ್ಕೊಂಡು ಸಮಾಜದ
ಬದಲಾಯಿಸ್ಲಿಕ್ಕೆ ಹೊರಟಾಗ ಅವ್ರು ಬಹಳ ದಿವಸ ಉಳಿಲಿಲ್ಲ. ಅದು ಒಂದು ರೀತಿ ನಮ್ಮ ಕೊರತೆ ಅಂತ ನನಗೆ ಅನಿಸ್ತಾ ಇದೆ. ಅಂತ ಒಂದು ಮಹಾಚೇತನಗಳಲ್ಲಿ ಸ್ವಾಮಿ ವಿವೇಕಾನಂದರು ಅತ್ಯಂತ ಪ್ರಮುಖರು. ಯಾಕಂತಂದ್ರೆ ಅವ್ರು ಈ ಸಮಾಜನ ಒಂದು ಸಮಾನತೆಯಿಂದ ದೃಷ್ಟಿಯಿಂದ ಇರಬೇಕು ಅಂತಕ್ಕಂಥದ್ದನ್ನ ಬಯಸ್ತವ್ರು. ಈಗ ನಾವು ಇವತ್ತೇನು ಅವರನ್ನ ಪ್ರೊಜೆಕ್ಟ್ ಮಾಡ್ಕೊಳ್ತಿದ್ವಿ, ಅದು ಕೇವಲ ಒಂದೇ ಚೌಕಟ್ಟಿಗೆ ಸೀಮಿತಗೊಳಿಸಿ ನೋಡ್ತಾ ಇದೀವಿ. ಅದಕ್ಕಿಂತ ತುಂಬಾ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರು. ಅವರು ಈ ಸಮಾಜದ ಬಗ್ಗೆ ಇಟ್ಕೊಂತಕ್ಕಂಥ ದೃಷ್ಟಿಕೋನಗಳು, ದೂರದೃಷ್ಟಿಗಳು ಇವತ್ತು ನಮ್ಗೆ ಮಾದರಿ ಆಗ್ಬೇಕಾಗಿದೆ. ಯಾಕಂತಂದ್ರೆ ಇವತ್ತು ವಿವೇಕಾನಂದರು ಕೇವಲ ಪಟದಲ್ಲಿ ಇಲ್ಲ ಅಥವಾ ಫೋಟೋದಲ್ಲಿ ಇಲ್ಲ, ಇವತ್ತು ಅವ್ರು ಇರ್ತಕ್ಕಂಥದ್ದು ಈ ಪುಸ್ತಕಗಳಲ್ಲಿ. ಇವತ್ತು ನಾವು ಆ ಪುಸ್ತಕಗಳ ಮುಖಾಂತರ ವಿವೇಕಾನಂದರ ಜೊತೆ ಮುಖಾಮುಖಿಯಾಗಿ ಅವರ ದೂರದೃಷ್ಟಿ ಏನಿತ್ತು, ಅವರ ಸಮಾಜದ ಬಗ್ಗೆ ಅನಿಸಿಕೆ ಏನಿತ್ತು, ಈ ಸಮಾಜ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಅವರು ಹೆಚ್ಚಾಗಿ ಒತ್ತು ಕೊಟ್ಟಿದ್ದು ಸಮಾನತೆಗೆ, ಅದರ ಜೊತೆಯಲ್ಲಿ ಅಧ್ಯಾತ್ಮ. ಯಾಕಂತಂದ್ರೆ ನಮ್ಮ ಪ್ರಯಾಣ ಹೊರಗಡೆ ಆಗೋದಕ್ಕಿಂತಲೂ ಒಳಗಡೆ ಪ್ರಯಾಣ ಜಾಸ್ತಿ ಆಗಿ, ಅದು ರಾಮಕೃಷ್ಣ ಪರಮಹಂಸರ ಪ್ರಭಾವ ಆಗಿರ್ಬೋದು, ಗೌತಮ್ ಬುದ್ಧರವರ ಪ್ರಭಾವ ಆಗಿರ್ಬೋದು, ನಮ್ಮ ಪ್ರಯಾಣ ಹೊರಗಡೆಕ್ಕಿಂತಲೂ ಒಳಗಡೆ ಜಾಸ್ತಿ ಇರಬೇಕು. ಅದು ಆಗ್ಬೇಕು ಅಂತಂದ್ರೆ ನಾವು ಅಧ್ಯಾತ್ಮದ ಕಡೆಗೆ ಜಾಸ್ತಿ ಒಲವನ್ನು ತೋರಿಸ್ಬೇಕಂತಕ್ಕಂಥ ಒಂದು ದೂರದೃಷ್ಟಿನ ಅವರು ನಮ್ಗೆ ಹೇಳ್ಕೊಟ್ಟಿದ್ರು. ಅದೇ ರೀತಿ ಈ ಸಮಾಜ ಅಂತಕ್ಕಂಥದ್ದು ಇವತ್ತಿಗೂ ಸಹಿತ ಇನ್ನು ಹೈರಾರ್ಕಿಯಲ್ ಸೊಸೈಟಿಯಲ್ಲಿ ನಾವು ಬಳಸ್ತಾ ಇದೀವಿ. ಅದು ಆಕ್ಚುಲಿ 4 ವರ್ಣದಲ್ಲಿ ಹಿಂದೆ ಇರಬಹುದು, ಆದ್ರೆ ಇನ್ನಿತರ ಒಂದು ರೂಪದಲ್ಲಿ ಅದು ಬಡತನ, ಶ್ರೀಮಂತರು, ಮಧ್ಯಮ ವರ್ಗದವರು ಅಂತಕ್ಕಂಥ ಇನ್ನು ಆ ಒಂದು ಹೈರಾರ್ಕಿಯಲ್ ಸೊಸೈಟಿ ಇನ್ನು ನಮ್ಮ ನಡುವೆ ಇದೆ ಅಂತೇನೋ ಅನಿಸ್ತಾ ಇದೆ. ಅದಕ್ಕಾಗಿನೇ ಇವತ್ತು ನಮ್ಮ ಸರ್ಕಾರಗಳು ಹಲವಾರು ಅಫರ್ಮೇಟಿವ್ ಆಕ್ಷನ್ಸ್ ಅನ್ನು ಇವತ್ತು ಸಹಿತ ತಗೊಳ್ಬೇಕಾಗಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು, ಆದರೂ ಸಹಿತ ಇನ್ನು ನಮ್ಮ ದೇಶಕ್ಕೆ ಈ ಅಫರ್ಮೇಟಿವ್ ಆಕ್ಷನ್ಸ್ ಗಳು ಅಂತಕ್ಕಂಥದ್ದು ಬೇಕಾಗಿದೆ. ತಮ್ಗೆ ಗೊತ್ತಿರ್ಬೋದು, ಸುಮಾರು 80 ಕೋಟಿ ಜನಸಂಖ್ಯೆಗೆ ಇವತ್ತು ನಾವು ಫ್ರೀ ಫುಡ್ ಕೊಡ್ಬೇಕಾಗಿದೆ. ಅಂತ ಪರಿಸ್ಥಿತಿ ನಮ್ಗೆ ಯಾಕೆ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ಇನ್ನೂ ಸಮಾನತೆ ಬಂದಿಲ್ಲ. ಇವತ್ತು ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್, ಈ ಎಕನಾಮಿಕ್ ಪವರ್ ಅಂತಕ್ಕಂಥದ್ದು ಕೆಲವೇ ಜನರ ಕೈಯಲ್ಲಿ ಇವತ್ತು ಅದೊಂದು ಸತ್ತಾಗಿ ಉಳ್ಕೊಂಡಿದೆ. ಒಂದು ರಿಪೋರ್ಟ್ಗಳ ಪ್ರಕಾರ 1% ಆಫ್ ದ ಪಾಪ್ಯುಲೇಷನ್ ಇಸ್ ಹೋಲ್ಡಿಂಗ್ ಮೋರ್ ದನ್ 50% ಆಫ್ ದ ವೆಲ್ತ್ ಆಫ್ ದಿ ಕಂಟ್ರಿ. ಈ ತರ ಒಂದು ವೈವಿಧ್ಯ ಇದ್ದಾಗ ನಾವು ಸಮಾನತೆಯನ್ನ ಯಾವ ರೀತಿ ಬಯಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಹಾಗಾಗಿ ಇವತ್ತು ಸ್ವಾಮಿ ವಿವೇಕಾನಂದರ ಒಂದು ಉಪದೇಶಗಳನ್ನ, ಅವರ ಒಂದು ದೂರದರ್ಶಿತನನ್ನ ನಾವು ಅಳವಡಿಸ್ಕೊಂಡ್ರೆ, ವಿಶೇಷವಾಗಿ ಯುವಕರು ನಾವೇನು ಒಂದು ಸಮಾಜನ ಬಯಸ್ತಾ ಇದೀವಿ, ಅದನ್ನ ಸಾಧಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ಕಾರ್ಯಕ್ರಮ. 163ನೇ ಜಯಂತ್ಯೋತ್ಸವ ಸಮಾರಂಭ ಹಾಗೂ ರಾಷ್ಟ್ರೀಯ ಯುವ ದಿನ, ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವ. ಈ ಕಾರ್ಯಕ್ರಮದ ಆಚರಣೆಯ ಕುರಿತು ನಾವು ಒಂದು ವಾರದ ಕಡೆಗೆ ಮೀಟಿಂಗ್ ಮಾಡುವಾಗ ನಾವು ಇದು ಮುಂದಾಗಿದೆ ಮತ್ತು ಸಾಂಕೇತಿಕವಾಗಿ ಮಾಡುವ ಮತ್ತು ಒಂದು ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ. ನಾವೊಂದು ನಿರ್ಧಾರ ತಗೊಂಡು ಹೊರಗಿಂದ ಯಾರು ಗೆಸ್ಟ್ ಬೇಡ, ನಮ್ಮಲ್ಲೇ ಯಾರು ಮಾತಾಡಲಿ ಅಂತ ಹೇಳಿ. ಲಂಡನ್ ಸರ್ ಅವ್ರು ಬಾದು ಕೂತಿದ್ರು, ಸರ್ ನೀವು ಮಾತಾಡಿ, ನೀವು ಚೆನ್ನಾಗಿ ಮಾತಾಡ್ತೀರಿ, ಅಲ್ಲಿಗೆ ಸ್ವಲ್ಪ ಕೇಳಿದ್ವಿ ಅಂತ ತಪ್ಪಿಸಿದ್ದೀವಿ. ಇವತ್ತು ಅನಿಸ್ತದೆ ನಾವು ಅವತ್ತು ತಗೊಂಡಿದ್ದ ನಿರ್ಧಾರ ಬಹಳ ಸುತ್ಯಾರ ಆಗಿತ್ತು. ಬಹಳ ಮಾರ್ಮಿಕವಾದಂಥ ವಿಚಾರಗಳನ್ನ ಅದರಲ್ಲಿ ನಾನು ಪುಸ್ತಕ ಕೂಡ ನೋಡಿದ್ದೇನೆ. ಅದು ಅವರ ಕ್ರಾಂತಿಕಾರಿ ನಿಲುವುಗಳು ಏನಿದಾವನ್ನ ಸಂಪೂರ್ಣವಾಗಿ ಕ್ರೋಢೀಕರಿಸಿಕೊಳ್ಳುವಂತ ಒಂದು ಸೇರಿಸಿ, ಅಂದ್ರೆ ಇಂದಿನ ಭಾರತಕ್ಕೆ ಏನು ಬೇಕು ಅನ್ನುವಂಥದ್ದನ್ನ ಪರಿಕಲ್ಪನೆಯೊಂದಿಗೆ ಅವತ್ತು ಜೀವಿಸಿದಂತ, ಅವತ್ತು ಸಾಧಿಸಿದಂತ ಅವತ್ತಿನ ಸಾಧಕರು ಏನ್ ಹೇಳಿದ್ರು ಅನ್ನೋದನ್ನ. ತದನಂತರ ಅವರೆಲ್ಲ ಮಾರ್ಮಿಕವಾಗಿ ಹೇಳಿದ್ರು. ಪ್ರೊಫೆಸರ್ ಲಂಡನ್, ನಮ್ಮ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್, ಅದೇ ರೀತಿ ಚಂದ್ರಕಾಂತ್ ಗಿರದವರು ಕೂಡ ಸಹ ಬಹಳ ವಿಸ್ತೃತವಾಗಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ತದನಂತರ ನಾವೊಂದು ನನ್ನೊಂದು ಸ್ಪೀಚ್ ತರ ಒಂದು ಜಸ್ಟ್ ಹಂಗೆ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ತಾವೊಂದೆರಡು ಮೆಸೇಜ್ ಕೊಡಿ. ಯಾಕಂತಂದ್ರೆ ಇದು ಒಂಥರ ಇನ್ ಹೌಸ್, ಇಲ್ಲಿ ಯಾರು ಹೊರಗಿನ ಅತಿಥಿಗಳು ಓಡೋಗ್ಬೇಕು ಅನ್ನೋದಿಲ್ಲ, ನಾವು ನೋಡ್ಬಿಟ್ಟು ಅರ್ಜೆಂಟಾಗಿ ಹೋಗಿ ಆಫೀಸ್ ಹಾಕೊಂಡ್ರು ಅಂತೋದಿಲ್ಲ. ವಿಶೇಷವಾಗಿ ನಾವು ಹವ್ಯಾಸ ಇಟ್ಕೊಂಡು ಎಲ್ಲ ನಾವು ಇರುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ. ತಮ್ಮಿಂದ ವಿದ್ಯಾರ್ಥಿಗಳು ಮತ್ತು ಹೊಸ ವಿದ್ಯಾರ್ಥಿಗಳಿದ್ದಾರೆ, ಮೆಸೇಜ್ ಅನ್ನುವಂಥದ್ದು ಬರಲಿ,
ಗುರುಗಳ ಮುಖಾಂತರ ಮೆಸೇಜ್ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ಎಲ್ಲ ಮಿತ್ರರಿಗೂ ಕೂಡ ಬರಲಿ ಅಂತ ಕೂಡ ತಾವು ಕೂಡ ಪ್ರೊಫೆಸರ್ ಲಕ್ಷ್ಮೀ ಸರ್ ಬಹಳ ಮಾನ್ಯವಾಗಿ ಮತ್ತೆ ಇಂದಿನ ಅಗತ್ಯತೆ ಕುರಿತಂತೆ ಇನ್ಕ್ಲೂಡಿಂಗ್ ತಾವು ಕಾಮರ್ಸ್ ಪ್ರೊಫೆಸರ್ ಆಗಿ ಇನ್ಕ್ಲೂಡಿಂಗ್ ಎಕನಾಮಿಕಲ್ ನೆಸೆಸಿಟೀಸ್, ಗ್ರೋತ್ ನೆಸೆಸಿಟೀಸ್ ಅಂಡ್ ಏನಂತೀನಿ ವೆಲ್ತ್ ಶೇರಿಂಗ್ ವ್ಯಾಲ್ಯೂ. 99% ಆಫ್ ದ ವೆಲ್ತ್ ಇಸ್ ಓನ್ಲಿ 1% ಆಫ್ ದ ಫ್ಯೂಚರ್. ಅದನ್ನೇ ತಿಳಿದವರು ಬೇರೆ ಥರ ಹೇಳ್ತಾರೆ. ಇಂಡಿಯಾ ಇಸ್ ಎ ವೆರಿ ರಿಚ್ ಕಂಟ್ರಿ ಆಫ್ ವೆರಿ ಪುವರ್ ಪೀಪಲ್. ಫುಲ್ ಆಫ್ or someone ಹೇಳ್ತಾರೆ ಇಂಡಿಯಾ ಇಸ್ ನಾಟ್ ಅ ನೇಷನ್, ಇಸ್ ಜಸ್ಟ್ ಪಾಪ್ಯುಲೇಷನ್. ಸೊ ಅದೊಂದು ಶಾಪನೇ ಇರ್ಬೋದು. ಅದನ್ನೇ ನಾವು ಶಕ್ತಿಯನ್ನಾಗಿ ಮಾಡ್ಕೋತೀವಿ ಅನ್ನೋಂಥದ್ದು ಬೇರೆ ಸಂದರ್ಭದಲ್ಲಿ ತಿಳಿದವರು ಹೇಳ್ತಿರ್ತಾರೆ ಅಥವಾ ರಾಜಕಾರಣ ಕೂಡ ಹೇಳ್ತಿರ್ತಾರೆ. ಅಂಥ ಒಂದೇ ಒಂದು ಶಕ್ತಿ ನಮಗೆ ಇದುವರೆಗೆ ಕಂಡು ಬಂದಿದ್ದು ಸ್ವಾಮಿ ವಿವೇಕಾನಂದ. ಅತ್ಯಂತ ಅಲ್ಪ ಅವಧಿ ಜೀವನದಲ್ಲಿ ತಮ್ಮ ಸಾಧನೆ ಶಿಖರವನ್ನು ಮುಟ್ಟಿ ಅದನ್ನು ಜಗತ್ತಿಗೆ ಪರಿಚಯ ಮಾಡಿಸಿ ನಮ್ಮನ್ನು ಗೆಲ್ಲಿದಂಥ ವಿವೇಕಾನಂದ. ಅಂತ ಒಂದು ಚೇತನ ನಮಗೆ ಒಳ್ಳೆ ಕಾಣುತ್ತೆ, ಅದರಲ್ಲಿ ಯುವ ಚೇತನ. ಆದರೆ ನಾನು ಯಾವುದನ್ನ ಮುಖ್ಯ ಅತಿಥಿಗಳು ಮಾತಾಡಿದಂಥದ್ದನ್ನ ನಾನು ರಿಪೀಟ್ ಮಾಡೋದಿಲ್ಲ. ಆದರೆ ಪ್ರಸ್ತುತ ಏನಿದೆ ಅವರ ಬೋಧನೆಗಳನ್ನ ನಾವು ಹೇಗೆ ತಗೊಂಡಿದ್ದೀವಿ ಅನ್ನುವಂಥದ್ದು, ಬಹುಶಃ ನಾವು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಥವಾ ಇಂದಿನ ಭಾರತದಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ, ಬೋಧನೆಗಳನ್ನ, ಸಾಧನೆಗಳನ್ನ ಬಹಳ 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 ನಿರ್ಲಕ್ಷ್ಯ ನಾವೇ ಮಾಡ್ತೇವೆ ಭಾರತೀಯ. ಇನ್ನು ಜಗತ್ತು ಹೇಗೆ ಗೌರವಿಸ್ತದೆ? ಜಗತ್ತು ಬೇಕಾದ್ರೆ ಗೌರವಿಸ್ತದೆ, ಬೇಡವಾದ್ರೆ ಅವ್ರಿಗೆ ಅವ್ರದ್ದಾದ ಚಿಂತನೆ ಮತ್ತೆ ಎಲ್ಲ ಇರ್ತದೆ. ಆದ್ರೆ ನಾವು ನಮ್ಮಲ್ಲೇ ಇದ್ದಂತಹ ಪುಣ್ಯ ಪುರುಷರ ಬೋಧನೆಗಳನ್ನ, ಸಾಧನೆಗಳನ್ನ ಸರಿಯಾಗಿ ಗಮನಿಸ್ತೇವೆ. ಮತ್ತೆ ಇಂದಿನ ಎಲ್ಲ ಇದಕ್ಕೂ ರಮೇಶ್ ರಂಗಂಕರ್ ಅವರು ಹೇಳಿದ್ರೆ ಎಲ್ಲವೂ ಪ್ರಸ್ತುತ, ಕಾರ್ಮಿಕರಿಗೆ ಪ್ರಸ್ತುತ, ಕೃಷಿಗೆ ಪ್ರಸ್ತುತ, ನಿತ್ಯ ಜೀವನಕ್ಕೆ ಪ್ರಸ್ತುತ, ಯುವಕರಿಗೆ ಪ್ರಸ್ತುತ, ರಾಜಕೀಯ ಜೀವನಕ್ಕೆ ಪ್ರಸ್ತುತ, ಮಹಿಳೆಯರಿಗೆ ಪ್ರಸ್ತುತ, ಸಾಮಾಜಿಕ ಅಸ್ತವ್ಯಸ್ತಗಳಿಗೆ ಪ್ರಸ್ತುತ. ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಮತ್ತದು ಯಾರು ಹೇಳಬೇಕು? ಮತ್ತೆ ಈ ಒಂದು ವೇವ್ ಮತ್ತೊಂದು ಹೋಗ್ತಾ ಇದೆ. ನಾವು ಒಬ್ಬರನ್ನ ಸ್ವತ್ತು ಮಾಡ್ಕೊಂತ ಇದ್ವಿ. ಒಬ್ಬರ ಪುಣ್ಯ ಪುರುಷರು ಒಂದು ಸಮಾಜ ಸ್ವತ್ತು, ಇನ್ನೊಂದು ಪುಣ್ಯ ಪುರುಷರು ಮತ್ತೊಂದು ಸಮಾಜ ಸ್ವತ್ತು. ಇವರೆಲ್ಲರ ಸ್ವತ್ತು ಆಗ್ಬೇಕಾಗಿತ್ತು, ಇವ್ರು ಅನಾಥರಾಗಿ. ಸ್ವಾಮಿ ವಿವೇಕಾನಂದ ನಾನು ಅತ್ಯಂತ ದುಃಖದಿಂದ ಹೇಳ್ತೇನೆ, ಭಾರತದಲ್ಲಿ ಇಲ್ಲಿಗೆ ಅನಾಥ. ನಮ್ಗೆ ಅವ್ರು ಏನು ಬೋಧನೆ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಮರ್ತಿದ್ದೇವೆ. ನನಗೆ ಗೂಗಲ್ ಔಟ್ ಮಾಡಿ ನೋಡಿದಂಗೆ ಕೇವಲ 2 ವಿಶ್ವವಿದ್ಯಾಲಯಗಳು ಯುವಕರನ್ನ ಸೃಷ್ಟಿ ಮಾಡ್ತವೆ, ಆನಂತರ ಕಲಿತವ್ರನ್ನ ಸೃಷ್ಟಿ ಮಾಡ್ತವೆ, ನಾಳಿನ ಸಮಾಜ ನಿರ್ಮಾಣ ಮಾಡ್ತವೆ. ವಿಶ್ವವಿದ್ಯಾಲಯ ಕೇವಲ 2 ವಿಶ್ವವಿದ್ಯಾಲಯಗಳಿಗೆ ಅವರ ಹೆಸರಿದೆ. ಸ್ವಾಮಿ ವಿವೇಕಾನಂದ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್, ಅದು 2019 ಆಗಿತ್ತು. ಸ್ವಾಮಿ ವಿವೇಕಾನಂದ ಯೂನಿವರ್ಸಿಟಿ ಮಧ್ಯಪ್ರದೇಶ ಸಾಗರ್ನಲ್ಲಿ. ಅಥವಾ ನನಗೆ ಕಂಡಿದ್ದಷ್ಟೇ, ಯಾವಾಗಲೂ ಇದ್ದು ಕೂಡ ಗೂಗಲ್ನಲ್ಲಿ ಈಸಿಯಾಗಿ ಬರ್ತದೆ, ಬಟ್ ಇದು ಬಂದಿಲ್ಲ. ಆಮೇಲೆ ಒಂದು ICR ಇನ್ಸ್ಟಿಟ್ಯೂಷನ್ ಇದೆ, ವಿವೇಕಾನಂದ ಪರ್ವತೀಯ. ಇದು ನಾನು ನೆನಪಿದ್ದೆ, ಯಾಕಂದ್ರೆ ಐ ಹ್ಯಾವ್ ವಿಸಿಟೆಡ್ ICR ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ. ವಿವೇಕಾನಂದ ಪರ್ವತೀಯ ದಟ್ಸ್ ಎ ಸ್ಮಾಲ್ ಹಿಲ್ ರಿಸರ್ಚ್ ಸ್ಟೇಷನ್. ಅಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಿದೆ, ಅಲ್ಮೋಡದಲ್ಲಿ. ಐ ವಿಸಿಟೆಡ್ ದೇರ್. ಪ್ರಶ್ನೆ ನಮಗೆ, ಸ್ವಾಮಿ ವಿವೇಕಾನಂದರು ನಮಗೆ ರಾಷ್ಟ್ರೀಯ ಹೆಮ್ಮೆ ಆಗಬೇಕಾಗಿತ್ತು. ಈಸ್ ಅವರ್ ನ್ಯಾಷನಲ್ ಪ್ರೈಡ್. ಬಟ್ ನಾವು ಇಗ್ನೋರ್ ಮಾಡ್ತಾ ಇದ್ದೇವೆ. ಅವ್ರನ್ನ ಮುಂದಿಟ್ಟುಕೊಂಡು ನಮ್ದು ಎಲ್ಲ ಗುರಿ ಆಗ್ಬೇಕು, ಎಲ್ಲ ಸಾಧನೆ ಆಗ್ಬೇಕು. ಎಸ್ಪೆಷಲಿ ನಮ್ಮಲ್ಲಿ ಯುವಶಕ್ತಿ ಜಾಸ್ತಿ ಇದೆ. ಯುವಕರ ಬದುಕು ಮತ್ತೆ ಇಂದಿನ ಯುವಕರು ನಾಳಿನ ನಾಗರಿಕರು, ನಾಳಿನ ಭವಿಷ್ಯ ಅವ್ರ ಕಡೆ ಇದೆ. ಈಗ ಚಿಕ್ಕದ ಸಸ್ಯ ಆದಾಗ ಪಕ್ಕದ್ದು ಮರವಾಗಿ ಬಗ್ಗಿದೆ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ ನಾವು ಇವತ್ತಿನ. ಆಮೇಲೆ ಇವತ್ತಿಗೂ ಬಹಳ ನಾವು ಯಾರಿಗೆ ಯೂತ್ ಅಂತೀವಿ ಅಂತ ಅನ್ನೋದನ್ನೇ ಕಷ್ಟ. ಯಾವಾಗ ಅವರು ಸ್ಟಿಲ್ ದೇ ಆರ್ ಅಡೋಲೆಸೆನ್ಸ್ ಅಂಡ್ ಯಾವಾಗ ಗ್ರೋನಪ್ ಅನ್ನುವಂಥದ್ದು ಮೈಂಡ್ ಚೇಂಜ್ ಆಗ್ತಾ ಇರೋದು ಬಹಳ ಕಷ್ಟ. ಸಾಂಸ್ಕೃತಿಕ ಪರಿವರ್ತನೆ, ಕಲ್ಚರಲ್ ರಿವೈವಲ್ ಅನ್ನುವಂಥದ್ದನ್ನ ಹೇಳಿದವರು ಅವರನ್ನೇ, ಬೋಧಿಸಿದವರು ಅವರನ್ನೇ, ತೋರಿಸಿದವರು ಅವರನ್ನೇ. ಅಂಡ್ ಭಾರತದಂತ ದೇಶದಲ್ಲಿ ವಿವಿಧ ಧರ್ಮಗಳಿರುವಂತಹ ದೇಶದಲ್ಲಿ, ಯಾಕಂದ್ರೆ ಇವತ್ತಿಗೆ ಪ್ರತಿಯೊಂದು ನೋಡ್ರಿ, ಬಹಳ 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 ಅನ್ಫಾರ್ಚುನೇಟ್ಲಿ ನಾವು ಪ್ರತಿಯೊಂದನ್ನ ಧರ್ಮಕ್ಕೆ ಹಚ್ತಾ ಇದ್ದೀವಿ. ಬೇಕೋ ಬೇಡ ಅಲ್ಲಿಗೆ ಹಚ್ತಾ ಇದ್ದೀವಿ. ಪ್ರತಿಯೊಂದನ್ನು ಅದು ಎಲ್ಲಿರ್ಬೇಕೋ ಅಲ್ಲಿ ಇಲ್ಲ, ದಾಟಿ ಬೈಲ್ ಬಂದು ನಿಂತಿದೆ. ಪ್ರತಿಯೊಂದನ್ನು ಹಚ್ತಾ ಇದ್ದೇವೆ.
ಮುಂದೊಂದಿನ ಹಿಂಗೆ ಬರ್ಬೋದು ಅನ್ನೋಂಥದ್ದನ್ನ ಅವ್ರು ಕನಸು ಕಂಡು ಸ್ಪಿರಿಚುವಲ್ ಬೋಧನೆ ಮಾಡಿದ್ರೇನು ಅವರು ಬಹಳ ಅತ್ಯಂತ ಮಾರ್ಮಿಕವಾಗಿ ಮತ್ತು ಧರ್ಮ ಮತ್ತು ಅದರ ಸಂಸ್ಕೃತಿಯನ್ನ ಮೇಳೈಸಿಕೊಂಡು ಸಾತ್ವಿಕವಾಗಿ ಮತ್ತು ಭವ್ಯ ಭಾರತ ನಾವು ಹೇಗೆ ಬದುಕಬೇಕು ಏನು ಬೇಕನ್ನುವಂಥದನ್ನ ಹೇಳಿದರು. ಅದನ್ನೇ ಅಂದಿನ ನಮ್ಮ ಸ್ವಾತಂತ್ರ್ಯ ಚಳವಳಿಗೆ ಬೇಕಾಗಿದ್ದು ಅದು. ಈಗ ನಾನು ಬೇರೆ ನೀನು ಬೇರೆ ನಾ ಬಾ ಅಂತ ಬರೋದಿಲ್ಲ, ಒಬ್ಬ ದೊಡ್ಡವನು ಒಬ್ಬ ಸಣ್ಣವನು, ಒಬ್ಬ ಧರ್ಮ ಬೇರೆ ಇನ್ನೊಬ್ಬ ಧರ್ಮ ಬೇರೆ. ಅದಕ್ಕೆ ಅವರು ಸ್ಪಿರಿಚುವಲ್ ಫೌಂಡೇಶನ್ ಫಾರ್ ಫ್ರೀಡಮ್ ಸರ್ಚ್ ಅಂದ್ರೆ ನಮ್ಮ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಸ್ಪಿರಿಚುವಲ್ ರೂಪ ಕೊಟ್ಟವರು, ಸಾಂಸ್ಕೃತಿಕ ರೂಪ ಕೊಟ್ಟವರು, ಧಾರ್ಮಿಕ ರೂಪ ಕೊಟ್ಟವರು, ಎಲ್ಲ ಧರ್ಮದವರು ಕೂಡ ನಾವು ಸ್ವಾತಂತ್ರ್ಯ ಗಳಿಸಬೇಕು ಅನ್ನುವಂಥ ಸೇವೆ, ಸಮಾನತೆ, ಡೆಡಿಕೇಶನ್ ಇಸ್ ಫಸ್ಟ್. ಸೇವೆ ಅಂತ ಅವರು ಇಂಡೈರೆಕ್ಟ್ಲಿ ಹೇಳ್ತಾರೆ. ಸೇವೆ, ನಾವು ನಮ್ಮ ರಾಷ್ಟ್ರಕ್ಕೆ ಸೇವೆ ಮಾಡಬೇಕು, ಸೇವೆ ಸಲ್ಲಿಸಬೇಕು. ಮತ್ತು ಸಮಾನತೆ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನ ಹೇಳ್ತಾರೆ. ಅದ್ರ ಜೊತೆಗೆ ಯೂನಿವರ್ಸಲ್ ಬ್ರದರ್ಹುಡ್ ಅಥವಾ ಜಾಗತಿಕ ಭ್ರಾತೃತ್ವ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಯೂನಿವರ್ಸಲ್ ಬ್ರದರ್ಹುಡ್ ಹೀಗೆ ಅನ್ಬೋದಾ, ಹೀಗೆ ನಾವು ಅನ್ಬೋದಾ ಅನ್ನುವಂಥದ್ದನ್ನ ಮೆಸೇಜ್ ಅವರು ಕೊಟ್ಟರು. ನಾವು ಬೇರೆ ದೇಶದವ್ರನ್ನ ಸೋದರರು ಅನ್ಬೋದಾ ಅಂತ ಹೇಳಿ ಮತ್ತು ಅಂದು ತೋರಿಸಿದ್ರು ಮತ್ತು ಅದನ್ನ ಜಗತ್ತು ಒಪ್ಕೊಂಡಿದೆ. ಹೀಗಾಗಿ ಶಾಂತಿ ಮತ್ತು ಅಹಿಂಸೆ ಅಂದ್ರೆ ಗಾಂಧೀಜಿ ಹೇಗೆ ನೆನಪಾಗ್ತಾರೆ, ನಮ್ಗಷ್ಟೇ ಅಲ್ಲ ಇಡೀ ಜಗತ್ತಿನ. ಸಮಾನತೆ ಮತ್ತು ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗೆ ನೆನಪಾಗ್ತಾರೆ ಅಂದ್ರೆ ಆದರ್ಶ ಸಾತ್ವಿಕ ಜೀವನ ಮತ್ತು ದೇಶದ ಸ್ವಾಸ್ಥ್ಯಕ್ಕಾಗಿ ಧರ್ಮ, ಇದು ಇಂಪಾರ್ಟೆಂಟ್. ದೇಶದ ಸ್ವಾಸ್ಥ್ಯಕ್ಕಾಗಿ ಧರ್ಮ ಅನ್ನುವಂಥದ್ದನ್ನ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಹೇಳಿದ್ರು. ಧರ್ಮ ನನಗಾಗಿ ಅಲ್ಲ, ಧರ್ಮ ನಿನಗಾಗಿ ಅಲ್ಲ, ಧರ್ಮ ನನ್ನ ತಂದೆಗಲ್ಲ, ಧರ್ಮ ನನ್ನ ಸಹೋದರಿಗಲ್ಲ. ಧರ್ಮ ಒಂದು ದೇಶದ ಸ್ವಾಸ್ಥ್ಯಕ್ಕಾಗಿ, ಆ ದೇಶದ ಆರೋಗ್ಯಕರ ಬೆಳವಣಿಗೆಗಾಗಿ ಆಗಿ ಮಾತ್ರ ಧರ್ಮ. ಅದು ಚೌಕಟ್ಟು ಬಿಟ್ಟು ಧರ್ಮಕ್ಕೆ ನಾವು ಕೈ ಹಾಕಬಾರ್ದು, ಧರ್ಮನು ಕೂಡ ಆ ಚೌಕಟ್ಟು ಬಿಟ್ಟು ಹೊರಗೆ ಬರಬಾರ್ದು. ಅದು ಬರುವುದಿಲ್ಲ. ಆದ್ರೆ ಪೂರ್ವ ದೇಶ ಆಯ್ತು ನಮ್ಮ ಭಾರತದಲ್ಲಿ ಹೊರಗೆ ತರ್ತದೆ. ಬಿಕಾಸ್ ಅದನ್ನ ಬಿಟ್ಟು ಅವ್ರಿಗೆ ಬರಬೇಕು. ಅದನ್ನ ನಾವು ಎಷ್ಟು ಹಾಕೋಬೇಕು ಅಷ್ಟೇ ಹಾಕೋಬೇಕು, ಎಲ್ಲಿಡ್ಬೇಕು ಅಲ್ಲೇ ಇಡಬೇಕು. ಹೀಗಾಗಿ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿನಲ್ಲಿ ಈ ವಿಚಾರದಲ್ಲಿ ಅತ್ಯಂತ ಎತ್ತರದಲ್ಲಿ ನಿಂತು ಮತ್ತೆ ಇಂತಹ ಪುಣ್ಯ ಪುರುಷರು ಜನ್ಮ ಕಳೆದ ನಾಡು ಪಶ್ಚಿಮ ಬಂಗಾಳ. ಇವತ್ತಿನ ಪಶ್ಚಿಮ ಬಂಗಾಳ ಸಾಕಷ್ಟು ಬೇರೆ ಬೇರೆ ತರದ ವಿಚಾರಧಾರಕ ಹೊಂದಿದಂತಹ ವ್ಯಕ್ತಿಗಳನ್ನ ನಮ್ಮ ಭಾರತಕ್ಕೆ ಕೊಡುಗೆಯಾಗಿ ರವೀಂದ್ರನಾಥ್ ಟಾಗೋರ್ ಅವರು, ಅರವಿಂದ್ ಘೋಷ್ ಅವರು, ನವ್ಯ ಭಾರತಕ್ಕೆ ಬಂದರೆ ಅಮಾತ್ಯ ಸೇನ್ ಅವರು, ನೋಬೆಲ್ ಪ್ರೈಸ್ ವಿನ್ನಿಂಗ್ ಎಕನಾಮಿಸ್ಟ್ ಬರಗಾತಿ ಮಹಾ ಶ್ವೇತಾದೇವಿ ಅವರು, ಸತ್ಯಜಿತ್ ರೇ ಫಿಲ್ಮ್ ಇಂಡಸ್ಟ್ರಿ ಬೆಸ್ಟ್ ಡೈರೆಕ್ಟರ್. ಯಾವತ್ತೂ ಕೂಡ ಪಶ್ಚಿಮ ಬಂಗಾಳದಿಂದ ಒಂದು ಪಾಸಿಟಿವ್ ವೈಬ್ ಇಡೀ ದೇಶಕ್ಕೆ ಅಂದಿನಿಂದ ಇಂದಿನವರೆಗೆ ರವಾನೆ ಆಗ್ತದೆ. ಹಿಂದಿನ ಕಾಲದಲ್ಲಿ ಜಾಸ್ತಿ ಏನಿಲ್ಲ, ಅಂದಿನ ಕಾಲದಲ್ಲಿ ಜಾಸ್ತಿ ಇಡೀ ಭಾರತಕ್ಕೆ ಅಪ್ಲಿಕೇಬಲ್ ಆಗುವಂಗ ರವಾನೆ ಆಗ್ತಾ ಇದೆ. ಮತ್ತೆ ಈ ವಿಚಾರಧಾರೆಗಳು ಪಶ್ಚಿಮ ಬಂಗಾಳವನ್ನು ಬಿಟ್ಟು ಇಡೀ ಭಾರತದಿಂದ ಪಸರಿಸಿ ಕನ್ಯಾಕುಮಾರಿವರೆಗೆ ಪಸರಿಸಿ ಅಲ್ಲಿ ಆಮೇಲೆ ತದನಂತರ ವಿವೇಕ್ ಬ್ರಿಗೇಡ್ ಅಂತ ಮಾಡ್ಕೊಂಡ್ರು, ರಾಮಕೃಷ್ಣ ಪರಮಹಂಸ ಬ್ರಿಗೇಡ್ ಅಂತ ಮಾಡ್ಕೊಂಡ್ರು, ತಮ್ಮ ಸರ್ವೈವಲ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಪ್ರಚಾರ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಬಟ್ ಅವು ಬೇರೆ ವಿಚಾರಧಾರೆಗಳು ಎಷ್ಟು ಕ್ವಿಕ್ಲಿ ಯುವಕರ ಮನಸ್ಸಿನಲ್ಲಿ ಹೋಗ್ತದೆ, ಈ ವಿಚಾರಧಾರೆಗಳು ಹೋಗ್ತಾ ಇಲ್ಲ. ಅದು ನಮ್ಮ ದುರ್ದೈವ. ಇಂಥ ಯೂತ್ ಐಕಾನ್ ಹೆಸರು ಕೂಡ ನಾವು ಬಹಳ ಜನಕ್ಕೆ ಅಥವಾ ನಮ್ಮ ಮಕ್ಕಳಿಗೆ ಇಡಕ್ಕೆ ಇಷ್ಟಪಟ್ಟಿಲ್ಲಪ್ಪ. ಬೇರೆ ಬೇರೆ ಹೆಸರು ಇರ್ತದೆ. ಬಹಳ ಜನ ವಿವೇಕಾನಂದ ಅಂತ ಹೆಸರು ನಮಗೆ ಸಾಮಾನ್ಯ ಆಗಿಲ್ಲ, ಭಾರತದಲ್ಲಿ ಆಗ್ಬೇಕಾಗುತ್ತೆ. ಪ್ರತಿಯೊಂದು ಒಂದು ಮನೆಯಲ್ಲಿ ಒಂದು ವಿವೇಕಾನಂದ ಇರಬೇಕಾಗಿತ್ತು, ಒಂದು ಮಗುವಿದ್ರೆ ವಿವೇಕಾನಂದ ಅನ್ನೋಂತ ಇರಬೇಕಾಗಿತ್ತು. ನರೇನ್ ಅಥವಾ ನರೇಂದ್ರ, ರಾಮ್ ನರೇನ್ ಅನ್ನುವಂಥದ್ದು ಕೂಡ ಅವರ ಹೆಸರು. ಇಂದಿನ ಯುವ ಸಮಾಜದ ಖಿನ್ನತೆಗೆ ಅಂದ ಅವರೇ ಉತ್ತರ. ಯುವಕರು ಹ್ಯಾಕ್ ಬದುಕಬೇಕು ಅನ್ನೋದನ್ನ ಒಂದನ್ನು ಮಾತ್ರ ಸ್ವಲ್ಪ ಟ್ವಿಸ್ಟ್ ಆಗಿ ಪ್ರಚಾರ ಆಯ್ತು ಅನಿಸ್ತದೆ, ಬ್ರಹ್ಮಚರ್ಯ ಬೋಧನೆ ಮಾಡಿದ್ರು ಅನ್ನುವಂಥದ್ದನ್ನ. ಬಟ್ ಅದನ್ನ ಯಾರು ಅಷ್ಟೊಂದು ಪಾಸಿಟಿವ್ ಆಗಿ ತಗೊಂಡಿಲ್ಲ. ಯಾರು ಭಾರತೀಯ ಯುವಕರು ಸಂಪೂರ್ಣವಾಗಿ ಬ್ರಹ್ಮಚರ್ಯ ಆಗ್ಬೇಕಂತ ಅವ್ರೂ ಹೇಳಿಲ್ಲ. ಬಟ್ ವಿವೇಕಾನಂದ ಹಾಗೆ ಬದುಕಬೇಕು. ಯಾಕಂದ್ರೆ ವಿವೇಕಾನಂದರು ಬ್ರಹ್ಮಚರ್ಯ ಪಾಲನೆ ಅದನ್ನ ವಿವೇಕಾನಂದ ಹಾಗೆ ಬ್ರಹ್ಮಚಾರ್ಯ ಬಿಟ್ಟು ಬೇರೆಲ್ಲ ನಾವು ಅಳವಡಿಸಬೇಕಾಗಿತ್ತು. ಅದನ್ನು ಅಳವಡಿಸ್ಕೊಂಡಿಲ್ಲ, ಇದನ್ನು ಅಳವಡಿಸೋ ಅದು ದೂರ. ತದನಂತರ ಫುಡ್ ಬಗ್ಗೆ ಹೇಳಿದ್ರು. ಫುಡ್ ವ್ಯತ್ಯಾಸ ಇರಬಾರ್ದು. ಊಟ ಮಾನವನ ಮೂಲಭೂತ ಅವಶ್ಯಕತೆ. ಯಾವುದನ್ನ
ಲಭ್ಯ ಮಾಡ್ಕೊಳ್ಳಿಕ್ಕೆ ಅಥವಾ ಯಾವ್ದನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆ ಅವರ ಶಕ್ತಾನುಸಾರ ಖರೀದಿ ಮಾಡ್ತಾರೆ, ಇಷ್ಟಾನುಸಾರ ತಿಂತಾರೆ, ಎಲ್ಲಿ ವ್ಯತ್ಯಾಸ ಆಗಬಾರ್ದು ಅನ್ನುವಂಥದ್ದು ಪ್ರತಿಯೊಬ್ಬರು ಗೌರವಿಸ್ಬೇಕು ಅನ್ನುವಂಥದ್ದು. ಎಸ್ಪೆಷಲಿ ಬೆಂಗಾಳಿಗಳಿಗೆ, ವೆಸ್ಟ್ ಬೆಂಗಾಲಿಗಳಿಗೆ ಆಗಲಿ ಅಥವಾ ಬಾಂಗ್ಲಾದೇಶದವರಿಗಾಗಲಿ ಮಾಂಸ ಮತ್ತು ಮೀನು ಏನಿದೆ ಬಹಳ ಅತ್ಯಂತ ಇಷ್ಟಪಟ್ಟು ತಿಂತಾರೆ ಅಥವಾ ಪವಿತ್ರವಾದಂತಹ ಫುಡ್ ಅವರು. ಎಸ್ಪೆಷಲಿ ಅವರು ಹಿಲ್ಸಾ ಫಿಶ್ ಅಂದರೆ ಫೆಸ್ಟಿವಲ್ ಫುಡ್ ಇದೆ. ಹಿಲ್ಸಾ ಫಿಶ್ ಸಿಗೋದು ಅಲ್ಲೇ ಅಷ್ಟೇ, ವೆರಿ ವೆರಿ ನೈಸ್ ಫುಡ್. ಅವ್ರು ಅದ್ರ ಜೊತೆ ಮಾವಿನ ಚಿಕನ್ ತಿಂತಾರೆ, ಬದನೆಕಾಯಿ ರೈಸ್ ಎಲ್ಲ ಟೈಪ್. ನಾವು ವೆಜ್ಜೇ ಬೇರೆ ನಾನ್ ವೆಜ್ಜೇ ಬೇರೆ ಅಂತೇಳಿ ಸಪ್ರೇಟ್ ಮಾಡಿರ್ತಾರೆ. ದೇ ರೈಸ್ ಟುಗೆದರ್. Rice and fish is common. Rice and bangan is common. And ಈ ಕಡೆ ಫಿಶ್ ಇರ್ತಾರೆ ಸರ್, ಎಂಜಾಯ್ ಹಿಲ್ಸಾ ಫಿಶ್ ಅಂತಾರೆ, ಆಮೇಲೆ ಮಾವಿನ ಇರ್ತಾರೆ. ಎರಡು ಒಂದೇ ತರ ಕಾಣ್ತದೆ. ಎಂಜಾಯ್ ಮಾಡಬೇಕು, ಎರಡೂ ಎಂಜಾಯ್. ಫುಡ್ ಈಸ್ ದೇವರಿಗೆ ಅನ್ನ ಆಹಾರ. ಆಮೇಲೆ ಒಂದು ಅವರು ಚಿಕಾಗೋ ಧರ್ಮ ಸಾಂಸ್ಕೃತಿಕ ಪಾರ್ಲಿಮೆಂಟ್ನಲ್ಲಿ ಅದಾದ ನಂತರ ಒಂದು ಘಟನೆ ಆಯ್ತಂತೆ ಬಹಳ ಜನ ಮಾತಾಡ್ತಿರ್ತಾರೆ. ಅದ್ರ ಬಗ್ಗೆ ಬೇರೆ ಬೇರೆ ಪುಸ್ತಕದಲ್ಲಿ ಬರೆದಿದ್ದೀವಿ, ಈಗ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಒಬ್ರು ಮಹಿಳೆ ಭೇಟಿ ಆದ್ರು ಅವ್ರನ್ನ ಅನ್ನುವಂತ ಒಂದು ಬಹಳ ಜನ ಕೇಳಿರ್ತೀರಿ, ನಾವು ಮದುವೆ ಆಗ್ಬಹುದಾ ಅಂತ. ಅವ್ರು ಯಾಕೆ ಅಂತ ಹೇಳಿ, ಈಗ ನಾವು ಸ್ಫುರದ್ರೂಪಿ ಇದ್ದೀವಿ, ನೀವು ವಿದ್ವಾನ್ಮನಿ ಇದ್ದೀರಿ, ಹೀಗಾಗಿ ನಮಗೆ ಹುಟ್ಟುವಂತ ಮಕ್ಕಳು ಸ್ಫುರದ್ರೂಪ ಮತ್ತು ವಿದ್ವಾನ್ಮನಿ ಆಗ್ತದೆ ಅಂತ ಹೇಳಿ. ಮೊನ್ನೆ ದಿನ ನಾನು ಅಲ್ಲಿ ಹೇಳಿದ್ದೇನೆ, ನಾನು ಸ್ಫುರದ್ರೂಪಿ ಇದ್ದೇನೆ ಅನ್ನುವಂಥದ್ದನ್ನ. ಈ ಸ್ವಾಮಿ ವಿವೇಕಾನಂದ ಸ್ಫುರದ್ರೂಪಿ ಅಲ್ಲ ಅಂತ ಯಾರಂತಾರೆ? ಅವರಂತ ಸ್ಫುರದ್ರೂಪಿ ಯಾರು ಇಲ್ಲ. ಅತ್ಯಂತ ಆರೋಗ್ಯಕರವಾದಂತ ಪುರುಷ ಅವರು, ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಅಂದ. ಅವ್ರು ಯಾಕಂದ್ರೆ ಅಂದ್ರೆ ಗೊತ್ತಿಲ್ಲ, ಸಿಕ್ಕರೆ ಯಾರಾದ್ರೂ ಕ್ವಶನ್ ಮಾಡಿ, ಅವರು ಅವಶ್ಯಕತೆ ಸಿಕ್ಕರೆ ಇನ್ಸಲ್ಟೆಡ್, ಅದನ್ನಾದ್ರೂ ಪ್ರತಿಭಟಿಸೋದು ಬಟ್ ಅವ್ರ ಮುಂದೆ ಹೇಳಿದ್ದೀನಿ. ನಾನು ಲಿಂಕ್ ಮಾಡ್ಕೊಂಡು ಹೇಳ್ತೇನೆ. ವಿವೇಕಾನಂದ ಉತ್ತರ ಕೊಟ್ಟವ್ರಿಗೆ ಅಂದ್ರೆ ಮದುವೆ ಆಗೋದಿಲ್ಲ ಬೇಡ ಅಂದ್ರೆ ತಿರಸ್ಕಾರ ಮಾಡಿದ್ರೆ ಏನಾದ್ರು ತಿಳ್ಕೊತಾರೆ ಅವ್ರು, ನಾನು ಬೇರೆ ಅವ್ರ ಕಂಟಿನಲ್ಲಿ ಇದೆ ಅಂತ ತಿಳ್ಕೊಂಡು. ಇಲ್ಲ, ಇದು ಇಂತರ ಸಾಧ್ಯ ಇಲ್ಲ. ಅವರು ಬಯಾಲಜಿಕಲ್ ಆನ್ಸರ್ ಕೊಡ್ತಾರೆ. ಹುಟ್ಟೋ ಮಗು ನಿಮ್ದ ಬುದ್ಧಿ ಬಂದು ನನ್ನ ರೂಪ ಬಂದ್ರೆ ಪ್ರಾಬ್ಲಮ್ ಆಗ್ತದೆ. ನನ್ನ ಬುದ್ಧಿ ಬರ್ಬೇಕಂತಲ್ಲ, ಹಿಂಗೆ ಬರ್ಬೇಕಂತೇನಿಲ್ಲ. ಸೊ ಅದು ಜೆನೆಟಿಕಲ್ ಬಯಾಲಜಿಕಲ್ ಆನ್ಸರ್ ದಟ್ ಇಸ್ ಅಗ್ರಿಯಬಲ್ ಟು ಹರ್ ಆಲ್ಸೋ. ಸುಮ್ಮನೆ ಆದ್ರು ಇದನ್ನೇ ಲೀಕ್ ಮಾಡಿಕೊಂಡು ಮುಂದೆ ಭಾರತದಲ್ಲಿ ಏನಾಗಬೇಕಾಗಿತ್ತು ಹೇಳ್ಬೇಕಂತ ನಾನು ಬಯಸ್ತೇನೆ. ನಮ್ಮ ಭಾರತ ಹುಟ್ಟುವಂತ ಅಥವಾ ಈಗಿರುವಂತ ಎಲ್ಲ ಯುವಕರಲ್ಲಿ, ಈಗ ನಾವು ಒಂದು ಕಾಲಕ್ಕೆ ಹೋಗಿ ಯುವಕರಿದ್ದೀವಿ, ಮುದುಕರಾಗ್ತೀವಿ. ನಮ್ಮ ಸೀನಿಯರ್ ಜನರೇಷನ್ ಅವರು ಕೂಡ ತದನಂತರ ಇವರು ಬೆಳೆಸಿದ ನಂತರ ಹುಟ್ಟಿದ 2 ಅಥವಾ 3 ಜನರೇಷನ್ ಆಗಿದ್ದಾವೆ ಯುವಕರಿಗೆ. ಸಾಕಷ್ಟು ವಿವೇಕಾನಂದರು ಆಗಬೇಕಾಗಿತ್ತು, ನಾಟ್ ಬಯಾಲಜಿಕಲಿ. ಯಾಕಂದ್ರೆ ಅವರು ಸೃಷ್ಟಿ ಮಾಡಿದಂತ ವಾತಾವರಣ ಅಲ್ಲಿದೆ. ಈಗ ನಾವೊಂದು ವೈಜ್ಞಾನಿಕ ಟೀಚರ್ ಸಾಕಷ್ಟು ಜನ ಇದ್ದೀವಿ. ಇಲ್ಲಿ ಫಿನೋಟೈಪ್ ಈ ಜಿನೋಟೈಪ್ ಪ್ಲಸ್ GPE ಹೌದಾ ಅಲ್ವಾ? ಫಿನೋಟೈಪ್. ಸೊ ನಾವೆಲ್ಲ ಫಿನೋಟೈಪ್. ಹೊರಗಡೆ ನಾವು ಏನ್ ಕಾಣ್ತಾ ಇದೀವಿ, ಬಾಹ್ಯ ರೂಪ ಇದೆ, ಇದು ಫಿನೋಟೈಪ್ ಅಂತಾರೆ ಬಯಾಲಜಿಕಲಿ. ಜಿನೋಟೈಪ್ ಅಂದ್ರೆ ಒಳಗಿನ ವಂಶವಾಹಿ ಏನಿದೆ ಅದಷ್ಟೇ ಅಲ್ಲ, ಆ ವಂಶವಾಹಿ ಎನ್ವಿರಾನ್ಮೆಂಟ್ ಪರಿಸರ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತದೆ ಅನ್ನುವಂಥದ್ರ ಮೇಲೆ ಆ ಫಿನೋಟೈಪ್ ರೂಪಗೊಳ್ತಿದೆ ಅಂತ. ಅಂದ್ರೆ ಈ ಎನ್ವಿರಾನ್ಮೆಂಟ್ ಅವರು ಕ್ರಿಯೇಟ್ ಮಾಡಿದ್ರು. ಸ್ವಾಮಿ ವಿವೇಕಾನಂದರು ಅಂತ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರು. ಆ ಎನ್ವಿರಾನ್ಮೆಂಟ್ ನಾವು ಇಗ್ನೋರ್ ಮಾಡಿದ್ದೇವೆ. ಸೊ ಹೀಗಾಗಿ ನಾವು ಏನಿದೆ, ನಾವು ಫಿನೋಟೈಪ್ ಇದ್ದೇವೆ, ಜಿನೋಟೈಪ್ ಇಲ್ಲ, ಫಿನೋಟೈಪ್ ಇಲ್ಲ ಅಂತ ಆಕಾರ ವಿಕಾರ ದೇಶ ಆಗಿ ನಿಂತ್ಬಿಟ್ಟೆ. ಅಂದ್ರೆ ನಮ್ಮ ಯುವ ಸಮಾಜ ವಿರೂಪಗೊಳ್ಳೋದಕ್ಕೆ ಕಾರಣ ಅದು. ನಮ್ಮ ಪರಿಸರ ಅಂತಂದ್ರೆ ನಮ್ಮ ಬೌದ್ಧಿಕ ಪರಿಸರವನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ, ನಮ್ಮ ಸಾಂಸ್ಕೃತಿಕ ಪರಿಸರವನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ, ನಮ್ಮ ಸ್ಪಿರಿಚುವಲ್ ಪರಿಸರವನ್ನು ನಾವು ನಿರ್ಲಕ್ಷ್ಯ ಮಾಡಿ ನಾವು ಬದುಕ್ತಾ ಇದ್ದೀವಿ. ಹೀಗಾಗಿ ನಮ್ಮ ದೇಶದ ಭವಿಷ್ಯ ಎಲ್ಲಿ ಹೋಗ್ಬೇಕು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಗಂಭೀರವಾದ ಚಿಂತನೆ ಮಾಡಬೇಕಾಗುತ್ತೆ ವಿಚಾರ. ಯಾಕಂದ್ರೆ ಒಂದು ಸಾಮಾಜಿಕ ವಿರೂಪಗಳು ಫಾಸ್ಟ್ ಆಗಿ ಬೆಳೀತಾ ಇದ್ದಾವೆ. ಅದನ್ನೇ ರಾಜನ್ ಕೆಲ್ಸ ಹೇಳಿ. ಮತ್ತೆ ಇಂಥ ಸಂಪತ್ತನ್ನು ನಾವು ಮರಿತಾ ಇದ್ದೀವಿ. ಎರಡು ಬಹಳ ಫಾಸ್ಟ್ ಆಗಿ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ನೆವರ್ ಮೀಟ್. ನಾವು ಎಲ್ಲೋ ಒಂಥರ ಪ್ಯಾರಲ್ ಹೊಂಟಿದ್ದೇವೆ ಅಂತ ಇಂದು ನಾಳೆ ಕೂಡ್ತೇವೆ ಅನ್ನುವಂಥದ್ದು. ಎರಡು ವಿರುದ್ಧ ದಿಕ್ಕಿನಲ್ಲಿ ಬಹಳ ಫಾಸ್ಟ್ ಆಗಿ ಹೊಂಟಿದ್ದಾವೆ. ಅದು ನಮ್ಮ ದುರ್ದೈವ. ಸೊ ಹೇಳಿ ಎದ್ದೇಳಿ ಗುರು ತಲುಪುವವರಿಗೆ ವಿರಮಿಸದಿರಿ ಅಂತ ಅವ್ರು ಹೇಳಿ, ಗುರುನೂ ಇಲ್ಲ ಗುರಿನೂ ಇಲ್ಲ. ನಮ್ಮಲ್ಲಿ ಯಾರಾದ್ರೂ ಹೇಳ್ತಾರೆ ನಾವು ಮೊದಲು ಕೇಳೋದು, ದಿಸ್ ಇಸ್ ಅ ಪ್ರಾಬ್ಲಮ್.
ಮತ್ತೆ ಹೆಂಗೆ ಗೊತ್ತಿಲ್ಲ. ಸೊ ಹೇಳಿ ಹೇಳಿದ್ರೆ ಹೇಳ್ತಾರೆ, ಮತ್ತೆ ಮೊಬೈಲ್ ಮತ್ತೆ ಮಾಡ್ಕೊಂಡು ಅಷ್ಟೇ. ಸೊ ಈ ಮೊಬೈಲ್ ಕೂಡ ಇವತ್ತಿನ ಇದಕ್ಕೆ ಖಿನ್ನತೆಗೆ ಕಾರಣ ಆಗಿದೆ. ಮೊಬೈಲ್ ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಸಿಂಡ್ರೋಮ್ಗೆ ಯುವಕರು ಅದರಿಂದ ಹೆಂಗೆ ಹೊರಗೆ ಬರಬೇಕು ಅನ್ನೋಂಥದ್ದನ್ನ ಗೊತ್ತಿದೆ. ಹೀಗಾಗಿ ನಾನು ಇದರಲ್ಲೇ ಇನ್ನೊಂಚೂರು ರಾಜಕೀಯ ಶಕ್ತಿಗಳನ್ನ ಕ್ರೋಢೀಕರಿಸಿ, ಬೇರೆ ಬೇರೆ ವಿಧಾನಗಳಿಂದ ರಾಜಕೀಯ ಶಕ್ತಿಗಳನ್ನ ಕ್ರೋಢೀಕರಿಸಿ ಅಧಿಕಾರದ ಮುಖಾಂತರ ಎಲ್ಲವನ್ನು ಇಂದಿನ ಸಮಾಜದಲ್ಲಿ ಹೇರಲಾಗ್ತಾ ಇದೆ. ನೀವು ಏನ್ ಓದಬೇಕು, ಏನ್ ಬೋಧನೆ ಮಾಡಬೇಕು, ಏನ್ ಆಸ್ವಾದನೆ ಮಾಡಬೇಕು, ಯಾವ ಧರ್ಮದ ಬಗ್ಗೆ ಎಚ್ಚರಿರ್ಬೇಕು, ಯಾವ ಧರ್ಮ ನಾನ್ ಅನ್ಬೇಕು, ಯಾವ ಧರ್ಮ ಇನ್ನೊಂದು ಅನ್ಬೇಕು, ಯಾರನ್ನ ಕೀಳನ್ಬೇಕು, ಯಾರನ್ನ ಮೇಳನ್ಬೇಕು ಅನ್ನೋಂಥದನ್ನ ಅದು ಅಧಿಕಾರದಿಂದ ಬರ್ತಾ ಇದೆ. ಅಧಿಕಾರ ಅಂದ್ರೆ ಟಾಪ್ ಡೌನ್ ಅಪ್ರೋಚ್ ಹೋಗ್ತಾ ಇದೆ. ಬಟ್ ನಮಗ್ ಬೇಕಾಗಿರೋದು ಬಾಟಮ್ ಅಪ್ ಅಪ್ರೋಚ್. ನಾವು ನಮ್ಮಟ್ಟಿಗೆ ನಾವು ಎಚ್ಚೆತ್ತುಕೊಂಡು ರಾಜೇಂದ್ರ ಸರ್ ಹೇಳಿದ್ರು, ಅವರೆಲ್ಲ ಬೋಧನೆಗಳ ಪುಸ್ತಕದಲ್ಲಿದ್ದೇವೆ. ಆ ಪುಸ್ತಕಗಳನ್ನ, ಸಾಹಿತ್ಯನ್ನ ಅಥವಾ ವಿಚಾರ ಸಂಕೀರ್ಣಗಳನ್ನ, ಸ್ವಾಮಿ ವಿವೇಕಾನಂದರ ಬದುಕು ಬರಹ ಎಲ್ಲ ಬೋಧನೆಗಳನ್ನ ಪ್ರತಿದಿನ ದಿನಪ್ರತಿ ಎಲ್ಲೆಲ್ಲಿ ಸಾಧ್ಯಕತೆ ಅದನ್ನ ಅವ್ರವ್ರ ಮಟ್ಟಿಗೆ ಆಸ್ವಾದಿಸ್ತಾ ಹೋದ್ರೆ ಬಾಟಮ್ ಅಪ್ ಇಂಡಿವಿಜುವಲಿ ಬಾಟಮ್ ಅಪ್ ಅಪ್ರೋಚ್, ಪ್ರತಿಯೊಬ್ಬರು ಕೆಳಸ್ತರದಿಂದ ಮೇಲೆ ಹೋಗಿ ಅಂತ ಒಂದು ಸಮಾಜ ನಿರ್ಮಾಣ ಆದಾಗ ಅಂಥವ್ರು ಯಾರ ಕಡೆ ಅಧಿಕಾರ ಕೊಡ್ತಾರೋ ಅವರಿಂದ ಮಾತ್ರ ಭವ್ಯ ಭಾರತ ಆಗ್ಲಿಕ್ಕೆ ಸಾಧ್ಯ. ನಾವು ಎಂದಿಗೆ ಮಹಾತ್ಮ ಗಾಂಧಿ ಅವರನ್ನ ಮರಿತೇವೆ, ಎಂದಿಗೆ ಅಂಬೇಡ್ಕರ್ ಅವರನ್ನು ಮರಿತೇವೆ, ಎಂದಿಗೆ ಸ್ವಾಮಿ ವಿವೇಕಾನಂದ ಅವರನ್ನು ಮರಿತೇವೆ, ನಮಗೆ ಒಳ್ಳೆಯ ಭವಿಷ್ಯ ಇಲ್ಲ ಅಂತ ಹೇಳಿ ನನ್ನ ಎರಡು ಮಾತಾಡ್ತೀನಿ. ಥ್ಯಾಂಕ್ ಯು. ವಂದನಾರ್ಪಣೆ ಶಿಕ್ಷಕೇತರ ಸಂಘದ ಅಧ್ಯಕ್ಷರಾದ ಶ್ರೀ ಬಸಣ್ಣ ಉದ್ಗೂರ್ ಅವರಿಂದ. ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವದ ತಮ್ಮೆಲ್ಲರಿಗೂ ಶುಭಾಶಯಗಳು. ಈ ಕಾರ್ಯಕ್ರಮದ ಘನಾಧ್ಯಕ್ಷೆಯನ್ನು ವಹಿಸಿರುವಂಥ ನಮ್ಮಲ್ಲಿ ನನ್ನ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಶ್ರೀ ಶ್ರೀಕಾಂತ್ ಗುಡಿಗೆ ಸರ್ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕುಲಸಚಿವರು ರಮೇಶ್ ನಣ್ಣಕರ್ ಸರ್ ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನಮ್ಮ ನೆಚ್ಚಿನ ಹಿರಿಯರಾದಂಥ ಪ್ರೊಫೆಸರ್ ಲಕ್ಷ್ಮಣ್ ರಾಜೇಂದ್ರ ಸರ್ ಅವರಿಗೂ ನಾನು ವಿದ್ಯಾರ್ಥಿ ವಿಷಯ ಪರಿಷತ್ ಸದಸ್ಯರು ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗುರುಗಳಾದಂಥ ಪ್ರೊಫೆಸರ್ ಎನ್ ಜಿ ಕಣ್ಣೂರ್ ಸರ್ ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ವ್ಯಕ್ತಪಡಿಸುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಎಲ್ಲ ಜಯಂತಿಗಳಿಗೆ ಸಲಹೆ ಸಹಕಾರ ನೀಡುತ್ತಿರುವಂಥ ನಮ್ಮ ನೆಚ್ಚಿನ ಹಣಕಾಸು ಅಧಿಕಾರಿಗಳಾದಂಥ ಜಯಾಂಬಿಕಾ ಮೇಡಮ್ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಚಂದ್ರಕಾಂತ್ ಬಿರಾದರ್ ನಮ್ಮ ಆತ್ಮೀಯ ಗೆಳೆಯರು ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನಿರೂಪಣೆ ನಿರ್ವಹಿಸಿರುವಂಥ ನಮ್ಮ ಆತ್ಮೀಯ ಗೆಳೆಯರುವಂಥ ಋಷಿಕುಮಾರ್ ಹರಕೇರಿ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಿಂಡಿಕೇಟ್ ಸದಸ್ಯರುಗಳಿಗೂ, ವಿದೇಶ ಪರಿಷತ್ ಸದಸ್ಯರುಗಳಿಗೂ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಎಲ್ಲ ನಮ್ಮ ಗುರು ವಿಶ್ವವಿದ್ಯಾಲಯದ ಅತಿಥಿ ಫೌಂಡೇಶನ್ಗಳಿಗೂ, ಶಿಕ್ಷಕೇತರ ಸಿಬ್ಬಂದಿಯವರಿಗೂ ಮತ್ತು ನಮ್ಮ ನಗರದಿಂದ ಬಂದಿರುವಂಥ ಎಲ್ಲ ವಿವೇಕಾನಂದ ಅಭಿಮಾನಿಗಳಿಗೂ ಮತ್ತು ಗುರು ವಿಶ್ವವಿದ್ಯಾಲಯದ ಎಲ್ಲ ಜನಪದ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೆ ವಂದಿಸಿ ನಾನು ಮಾತಾಡಲು ಅವಕಾಶ ಪಟ್ಟಿರುವುದಕ್ಕಾಗಿ ಮತ್ತೊಮ್ಮೆ ನಮ್ಮನ್ನು ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता